ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಕಾಫಿ ಕಟ್ಟೆಗೆ ಸ್ವಾಗತ. ಏನಿದು ಕಾಫಿ ಕಟ್ಟೆ? ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಲೋಟ ಬಿಸಿ ಬಿಸಿಯಾದ ಕಾಫಿ, ಅವತ್ತಿನ ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹಲವು ವೈವಿಧ್ಯ ವಿಷಯಗಳ ಬಗ್ಗೆ ಚರ್ಚೆ, ವಾದ ವಿವಾದ, ಇದರ ಮೂಲಕ ದೈನಂದಿನ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಮುಟ್ಟಿಸುವ ಒಂದು ಹೊಸ ಕಲ್ಪನೆ ಕಾಫಿ ಕಟ್ಟೆ. ಇವತ್ತಿನ ಕಾಫಿ ಕಟ್ಟೆಯ ನೇರ ಪ್ರಸಾರದಲ್ಲಿ ನಮ್ಮೊಡನೆ 3 ಜನ ಮಹನೀಯರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲಿಗೆ ಲಕ್ಷ್ಮೀ ಶ್ರೀನಿವಾಸ್, ಇವರು ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿದ ಅಧಿಕಾರಿ. ಇವರು ಸಾಹಿತಿಗಳು ಕೂಡ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವಂಥ ಹಲವಾರು ಪುಸ್ತಕಗಳನ್ನು ಮಕ್ಕಳಿಗೋಸ್ಕರ ಬರೆದಿದ್ದಾರೆ. ಶ್ರೀನಿವಾಸ್, ತಮಗೆ ಸ್ವಾಗತ. ನಮಸ್ಕಾರ ಸರ್. ಮತ್ತೊಬ್ಬರು ನಮ್ಮ ಆತ್ಮೀಯರು KL ನಟರಾಜ್. ಇವರು ಒಂದು ಕುಗ್ರಾಮದಿಂದ ಬಂದಿದ್ದರೂ ಕೂಡ ತಮ್ಮ ಸಾಧನೆಯಲ್ಲಿ ತುಂಬ ವಿಶೇಷ ಸಾಧನೆಗಳು ಮಾಡಿದ್ದಾರೆ. ಆರ್ಯ ವೈಶ್ಯ ಪತ್ರಿಕೆಗೆ ಸುಮಾರು 15-16 ವರ್ಷಗಳಿಂದ ಸಂಪಾದಕತ್ವವನ್ನು ವಹಿಸಿಕೊಂಡು ಸಾಹಿತ್ಯದ ಕೆಲಸವನ್ನು ಮಾಡಿದ್ದಾರೆ. ಸ್ವತಃ ಸಾಹಿತಿಗಳು ಕೂಡ. ಕಳೆದ ಕೋವಿಡ್ ಸಮಯದಲ್ಲಿ ಜನ ಎಲ್ಲ ಭಯಭೀತರಾಗಿದ್ದಾಗ ಇವರು ಧೈರ್ಯದಿಂದ ಒಂದು ಝೂಮ್ ಮೀಟಿಂಗ್ ಮೂಲಕ 50-60 ಸಾವಿರ ಜನಕ್ಕೆ ಧೈರ್ಯ ತುಂಬಿದಂಥ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ನಟರಾಜ್ ಅವರೇ, ನಮಗೆ ವಿಶ್ವಂ ಕಾಫಿ ಕಟ್ಟೆಗೆ ನಿಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ಬಹಳ ಪ್ರಸಿದ್ಧ ಅಧಿಕಾರಿಗಳಾಗಿ ಉಪನಿರ್ದೇಶಕರಾಗಿ ನಿವೃತ್ತ ಆದರು. ಸ್ವತಃ ಸಾಹಿತಿ ಕೂಡ. ಸಾಹಿತ್ಯ ಪರಿಷತ್ ಒಡನಾಟ ಇರ್ತಕ್ಕಂಥ ಮತ್ತೊಬ್ಬ ವಾಗ್ಮಿಗಳು ಚಿಕ್ಕ ತಿಮ್ಮಯ್ಯನವರು ಬಂದಿದ್ದಾರೆ. ಸರ್, ನಿಮಗೂ ವೈಚಾರಿಕ ವಾಹಿನಿ ವಿಶ್ವಂ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾಫಿ ಕಟ್ಟೆ ಅಂದರೆ ಇಷ್ಟೇ, ಏನಂದರೆ ಅವತ್ತು ದಿನ ಪತ್ರಿಕೆಗಳಿಗೆ ಏನು ವಿಚಾರಗಳಿರುತ್ತೆ ಅದನ್ನು ಮೆಲ್ಕು ಹಾಕೋದು, ಅದನ್ನು ಒಂದ್ಸಲ ಓದೋದು, ಅದು ಸರಿಯೋ ತಪ್ಪ, ಇದು ಏನು ಅನುಕೂಲ ಅನಾನುಕೂಲ, ಈ ಥರ ನಮ್ಮ ಸಹಜವಾದ ಚರ್ಚೆಯನ್ನು ಮಾಡೋದ್ರ ಮೂಲಕ ವಿಶ್ವಂ ವಾಹಿನಿಯ ಈ ವೀಕ್ಷಕರಿಗೆ ಸುದ್ದಿಗಳನ್ನು ಮುಟ್ಟಿಸೋದು ಇದೇ ಕಾಫಿ ಕಟ್ಟೆ. ಲಕ್ಷ್ಮೀ ಶ್ರೀನಿವಾಸ್ ಅವರೇ, ಇವತ್ತು ಒಂದು ಪತ್ರಿಕೆಯಲ್ಲಿ ಒಂದು ಮುಖಪುಟದಲ್ಲಿ ಬಂದಿದೆ. ಏನು ಬಂದಿದೆ ಅಂದರೆ, ಈ ನಿರುದ್ಯೋಗ ಸಮಸ್ಯೆಯನ್ನು ಕುರಿತು 2026ಕ್ಕೆ ಉದ್ಯೋಗ ಸಂಭ್ರಮ ಅಂತ ಸರ್ಕಾರ ಒಂದು ನಿರುದ್ಯೋಗದ ಬಗ್ಗೆ ಮಾತಾಡಿದೆ. ನೀವು ಅದ್ರ ಬಗ್ಗೆ ಏನು ಹೇಳ್ಬೋದು? ಸರ್ಕಾರದ ಕ್ರಮ ಒಳ್ಳೆಯದೇ. 2,84,000 ಜನನ್ನ ಸರ್ಕಾರಿ ಉದ್ಯೋಗಕ್ಕೆ ತಗೊಂಡಿನಿ ಅಂತ ಹೇಳಿದ್ದಾರೆ. ಸರಿ. ಈ ನಿರುದ್ಯೋಗ ಅನ್ನೋದು ಕೆಲವು ಯುವಕರಲ್ಲಿ ಈಗ IT-BT ಇದೆ, ಪರವಾಗಿಲ್ಲ. ಹಿಂದೆ ನಿರುದ್ಯೋಗ ತುಂಬ ಇತ್ತು. ಈಗ ಸರ್ಕಾರಿ ಕಚೇರಿಗಳಲ್ಲಿ ಕಮ್ಮಿ ಆಗ್ತಿದ್ದಾರೆ, ಜನನೂ ಕಮ್ಮಿ ಆಗ್ತಿದ್ದಾರೆ, ನಿವೃತ್ತಿ ಜಾಸ್ತಿ ಆಗ್ತಿದ್ದಾರೆ. ಕೆಲಸ ಹೋದ್ರೆ ಜನ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ನಮಗೆ ಗೊತ್ತಿದ್ದಂಗೆ ನಮ್ಮ ಕಾಲದಲ್ಲಿ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು. ಒಂದು ಪದವಿ ಮತ್ತೊಂದು ಪಡೆದ ತಕ್ಷಣ ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡಿಕೊಂಡ್ರೆ ಆ ಎಂಪ್ಲಾಯ್ಮೆಂಟಿನ ಬೇರೆ ಸಂಸ್ಥೆಗಳು ಸಂಪರ್ಕಿಸಿ ಅದ್ರ ಮೂಲಕ ಕರೆಸ್ಕೊಂಡು. ಉದಾಹರಣೆಗೆ ಅದಕ್ಕೆ ನಾನೇ ಉದಾಹರಣೆ. ಹೇಗೆ? ಈ ಎಂಪ್ಲಾಯ್ಮೆಂಟಲ್ಲಿ 2 ವಿಧ ಇತ್ತು. ಮಾಮೂಲಿ ಒಂದು ಟೆಕ್ನಿಕಲ್ ಒಂದಿತ್ತು. ಸರಿ. ಅದರಲ್ಲಿ ನಾನು ಟೆಕ್ನಿಕಲ್ ಆಗಿ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಂಡೆ. ಅಲ್ಲಿ ಮುದ್ರಣಾಲಯ ಅಂತ ಇದೆ. ಅದರಲ್ಲಿ DM ನಂಜುಂಡಪ್ಪ ಅವರು ಆಗ VC ಆಗಿದ್ರು. ಎಂಪ್ಲಾಯ್ಮೆಂಟ್ಗೆ ಬರೆದ್ರು, ನಮಗೆ 25 ಜನ ಬೇಕು ಅಂತ. ಸರಿ ಸರಿ. ಆಗ 100 ಜನನ ಅವ್ರು ಕಳಿಸಿದ್ರು. ಅದರಲ್ಲಿ 25 ಜನ ನಾವು ಸೆಲೆಕ್ಟ್ ಆದ್ವಿ. ಈ ರೀತಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದೊಂದೇ ಅಲ್ಲ, ಬೇರೆ 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 ಕಾರ್ಖಾನೆಗಳಲ್ಲಾಗಲಿ ಎಲ್ಲೇ ಆಗಲಿ ನಿರುದ್ಯೋಗ ಅದು ಅಷ್ಟು ಸುಲಭವಾಗಿ ಬಗೆಹರಿಸ್ಕೊಂಡವರು. ಹಳ್ಳಿಗಾಡಿನ ಜನನೂ ಅಷ್ಟೇ, ಕಮ್ಮಿ ಆದ್ರೂ ಯಾವುದೋ ಒಂದು ಕೌಶಲ್ಯವನ್ನು ಕಲಿತು ಇಲ್ಲಿಗೆ ಬಂದು ಅಲ್ಲಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿ, ಅದು ಪ್ರತಿ ವರ್ಷ ರಿಜಿಸ್ಟ್ರೇಷನ್ ಆಗಬೇಕಾಯ್ತು. ಪ್ರತಿ ವರ್ಷ ಹೋಗಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಅವನು ಲ್ಯಾಪ್ಸ್ ಆಗೋದು ಕಾರ್ಡ್. ನಾವು ಪ್ರತಿ ವರ್ಷ ಒಂದು ಡೇಟ್ ಕೊಟ್ಟಿರೋರು, ಡಿಸೆಂಬರ್ ಜನವರಿ ನಾವು ಮಾಡಿಸ್ತಿಂದ 1 ವರ್ಷ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿದ ತಕ್ಷಣ ಅದು ಆದರೂ ಒಂದು ನಿಯತ್ತಾಗಿ ಕಳಿಸೋರು ಸಹ ಜನಗಳಿಗೆ ಕೆಲಸ ಸಿಗೋದು. ನಿರುದ್ಯೋಗ ಡಿಗ್ರಿ ಆದವ್ರಿಗೂ ಸಿಗೋದು, ಮತ್ತೆ ಟೆಕ್ನಿಕಲ್ ಆಗು ಸಿಗೋದು. ನಿರುದ್ಯೋಗ ಸಮಸ್ಯೆನ ಸುಲಭವಾಗಿ ಆಗೋದು. ಈಗ ಅದ್ರ ಬಗ್ಗೆ IT-BT ಇರೋದ್ರಿಂದ
ಏನು ಅನ್ಸಲ್ಲ. ಆದರೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಮ್ಮಿ ಆಗ್ತಿದೆ, ಇವರಿಲ್ಲ, ನೌಕರರಿಲ್ಲ. ದಯವಿಟ್ಟು ಈ ಕೆಲಸ ಮಾಡಿದ್ರೆ ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಅಂತ ನಿಮ್ಮ ಮರುಸ್ಥಾಪನೆ ಆಗಬೇಕು. ನಟರಾಜ್ ಅವರೇ, ಒಂದು ಮಾತಿದೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಅದು ಹಿಂದಿನ ಮಾತು. ಈಗ ಎಲ್ಲರೂ ಮಹಿಳೆಯರು ಕೂಡ ತೊಡಗಿಸ್ಕೊಂಡಿದ್ದಾರೆ, ವೃತ್ತಿಲಿದೆ. ತಾವೇನು ಹೇಳ್ತೀರಿ ಈ ನಿರುದ್ಯೋಗ ಸಮಸ್ಯೆದ ಬಗ್ಗೆ? ನಿಮ್ಮ ಕಾಲದಲ್ಲಿ ಹೇಗಿತ್ತು ಹೇಳಿ. ಬಹುಶಃ 40-50 ವರ್ಷದ ಮುಂಚೆ ಸರ್ ಕೂಡು ಕುಟುಂಬ ಇತ್ತು. ಕೂಡು ಕುಟುಂಬದ ವ್ಯವಸ್ಥೆ ಇದ್ದಾಗ ಆ ಕುಟುಂಬದ ಅದು ಒಂಥರ ಪುರುಷರಿಗೆ ಸ್ವಲ್ಪ ಶಕ್ತಿ, ಫಿಸಿಕಲಿ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ. ಹೊರಗಡೆ ದುಡಿಮೆ, ಒಂದು ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಉದ್ಯೋಗ ಹೋಗಿ ಮಾಡ್ತಾ ಇದ್ರು. ಮಹಿಳೆಯರು ಮನೆಗೆ ಸೀಮಿತವಾಗಿದ್ರು. ಅದು ಸ್ವಲ್ಪ ತಪ್ಪೆ. ಮಹಿಳೆಯರಿಗೆ ಮನೆಗೆ ಸೀಮಿತ ಮಾಡೋದು ತಪ್ಪೆ. ಅಂದ್ರೆ ಅವಾಗೆಲ್ಲ ಮಕ್ಕಳು ಜಾಸ್ತಿ ಇರ್ತಾ ಇದ್ರು, ಮನೇಲೇ ಇದ್ದು ವಾತಾವರಣ. ಈ ವಿದ್ಯಾಭ್ಯಾಸದ ಪ್ರಗತಿ ಜಾಸ್ತಿ ಆದಾಗ ಮಹಿಳೆಯರು ಚೆನ್ನಾಗಿ ಓದ್ಕೊಂಡು ಈಗ ಸಮಾನತೆ ಬಂದಿದೆ. ಮತ್ತೆ ಈಗ ಸರ್ಕಾರಿ ಉದ್ಯೋಗಕ್ಕೆ ಯಾರೂ ಸೀಮಿತ ಆಗಿಲ್ಲ. ಇವತ್ತು ಗ್ಲೋಬಲೈಸೇಷನ್ ಆಗಿ, ಪ್ರೈವೇಟೈಸೇಷನ್ ಆಗಿ ಬೇರೆ ಬೇರೆ ಉದ್ಯೋಗ ತೆರವು ಆಗಿದೆ. ಹಾಗಾಗಿ ಎಲ್ಲ ಮಹಿಳೆಯರು, ಬಡ ಮಕ್ಕಳಾಗಿರ್ಬೋದು, ಇದಾಗಿರ್ಬೋದು, ಒಂದು ವಿದ್ಯಾಭ್ಯಾಸ ಮಾಡಿದರೆ ಒಳ್ಳೆ ಅಭಿವೃದ್ಧಿಗೆ ಬರ್ತಾರೆ. ಇವತ್ತು ನಮ್ಮ ಸ್ನೇಹಿತರು ಸರ್ಕಾರಿ ತುಂಬ ಕಡಿಮೆ ವ್ಯಾಪಾರ ಮಾಡಿದ ತರಕಾರಿ ವ್ಯಾಪಾರಿ ಮಗ ಇವತ್ತು MNC ಕಂಪ್ನಿಲಿ ಬೆಂಗಳೂರು ಮೂಲೆ ನೋಡಿದ್ದನ್ನು ಫ್ರಾನ್ಸ್ 3 ಸತಿ ಹೋಗಿ ಬಂದ. ಓದಿರೋದು BCom ಮಾಡಿ ಇವತ್ತು ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ಆ ಥರದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಇವತ್ತು ಸರ್ಕಾರಿ ಇದನ್ನೇ ಉದ್ಯೋಗನ ಇದನ್ನು ಮಾಡೋಕ್ಕಾಗಲ್ಲ. ಎಲ್ಲ ಥರನೂ ಓದಬೇಕು. ಇವಾಗ ಮುಖ್ಯವಾಗಿ ವಿದ್ಯಾಭ್ಯಾಸ ಮಾಡಿದರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಎಲ್ಲ ಸ್ವಲ್ಪ ನಗರಕ್ಕೆ ಆಕರ್ಷಣೆಯಿಂದ ಕಡಿಮೆ ಮಾಡಿ ಸ್ವಲ್ಪ ಹಳ್ಳಿ ಕಡೆಗೂ ಕೊಟ್ಟು ಅಲ್ಲಿನ ಇವತ್ತು ಉಚಿತ ಉದ್ಯೋಗ, ಇದು ಉಚಿತ ವಿದ್ಯುತ್ ಕೊಡ್ತಾ ಇದ್ರಿ ಅಂತ ಆಗಲೇ ಹೇಳಿದ್ರು. ಆ ಥರ ಅಲ್ಲಿ ಸೌಲಭ್ಯಗಳು ಕೊಟ್ಟು ಅಲ್ಲಿ ರೈತರಿಗೆ ಅನ್ನದಾತ ಅದನ್ನು ಇವತ್ತು ಜಮೀನು ಮಾಡ್ಕೊಂಡೆಲ್ಲ ಬೆಂಗಳೂರಿಗೆ ಬರೋದು ಅಷ್ಟು ಸುಖ ಏನಿಲ್ಲ ನಗರ. ಆದರೂ ಇದೊಂದು ಆಕರ್ಷಣೆ. ಆದರೂ ಒಂದು ಬೆಂಗಳೂರು ಒಂದು ಆಕರ್ಷಣೆ ಆಗಿದೆ. ತಾವು ತುಂಬ ದೊಡ್ಡ ಹುದ್ದೆಯಲ್ಲಿದ್ದವರು, ನಿರುದ್ಯೋಗವನ್ನು ಉದ್ಯೋಗವನ್ನೆಲ್ಲ ಹತ್ತಿರಿಂದ ಬಲ್ಲವರು, ತಾವೇನು ಸರ್ ಹೇಳ್ತೀರಾ? ಸರ್ಕಾರಿ ಉದ್ಯೋಗಗಳನ್ನು ಎಲ್ಲ ನಿರುದ್ಯೋಗಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಪ್ರಧಾನಮಂತ್ರಿಗಳು ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಆದರೆ ಆ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ನಾವು ಯುವಕರಾಗಿದ್ದ ಸಂದರ್ಭದಲ್ಲಿ ಉದ್ಯೋಗ ಅಂತಂದರೆ ಸರ್ಕಾರಿ ಉದ್ಯೋಗನೇ. ಇವತ್ತೇನಾಗ್ಬಿಟ್ಟಿದೆ, MNC ಕಂಪ್ನಿಗಳು ಬಂದಿರೋದ್ರಿಂದ ಉದ್ಯೋಗದ ಆಪರ್ಚುನಿಟೀಸು ಬಹಳ ಜಾಸ್ತಿ ಇದೆ. ಪ್ರತಿಯೊಂದು ಮನೆಯಲ್ಲೂ ಏನಾದರೂ ಒಂದು ಕೆಲಸಕ್ಕೆ ಹೋಗೋರು ನಮಗೆ ಸಿಗ್ತಾರೆ. ನಿರುದ್ಯೋಗಿಗಳಾಗಿ ಅಲಿತಕ್ಕಂಥ ಜನಗಳು ಇಲ್ಲ. ಸರ್ಕಾರ ಈ ಹಿನ್ನೆಲೆಯಲ್ಲಿ ಏನು ಯೋಚನೆ ಮಾಡಬೇಕಂದ್ರೆ, ಬರೀ ಸರ್ಕಾರದ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಾಗೆ, ಕೃಷಿಗೆ ಸಂಬಂಧಪಟ್ಟಾಗೆ ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹೌದು, ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಸದುಪಯೋಗ ಪಡಿಸೋದು ಹೇಗೆ ಅಂತಂದರೆ, ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸಬೇಕು. ನೀರಾವರಿ ಸೌಲಭ್ಯ ಹೆಚ್ಚಿಸ್ತಕ್ಕಂಥದ್ದು, ಆಧುನಿಕ ಕೃಷಿ ಪದ್ಧತಿಯಲ್ಲಿ ವ್ಯವಸಾಯ ಮಾಡೋದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಉಚಿತವಾಗಿ ಕೃಷಿ ಉಪಕರಣಗಳನ್ನು ಮತ್ತು ಬೀಜವನ್ನು ಒದಗಿಸ್ತಕ್ಕಂಥದ್ದು, ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು, ಈ ಥರದಲ್ಲಿ ಮಾಡಿ ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನು ಆ ಥರದಲ್ಲಿ ಸರ್ಕಾರ ಮಾಡಿದ್ದೇ ಆದರೆ ಯಾರೂ ಕೂಡ ಹಳ್ಳಿಯಲ್ಲಿ ಬಿಟ್ಟು ಬರೀ ಸಿಟಿಗಳಿಗೆ ಬರೋದಿಲ್ಲ. ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಹಳ್ಳಿಗೆ ಹೆಚ್ಚು ಕೇಂದ್ರೀಕರಿಸಿದ್ರೆ ಅಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ. ಸರ್ಕಾರವೇ ಈಗ ಶಾಲೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ಸುಮಾರು 60,000 ಉದ್ಯೋಗಗಳು ಖಾಲಿ ಇದೆ. ನಮ್ಮ ಮಿನಿಸ್ಟ್ರ್ ಏನು ಹೇಳಿದರೆ, 14,000 ಶಿಕ್ಷಕರನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಇನ್ನೂ ಅದು ಖಾಲಿ ಹುದ್ದೆಗಳು ಹಾಗೆ ಉಳಿತವೆ. ಎಲ್ಲವನ್ನ ಸರ್ಕಾರ ಒಂದೇ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂತವಾಗಿ ಮಾಡ್ತಾ ಹೋಗುತ್ತೆ. ಮೊದಲು ಮಕ್ಕಳು ಜಾಸ್ತಿ ಇದ್ರು, ಓದರ್ ಕಡಿಮೆ ಇದ್ರು. ಇವಾಗ ಮಕ್ಕಳು ಕಡಿಮೆ, ಓದರ್ ಜಾಸ್ತಿ. ಓದರೆಲ್ಲ ಕೆಲಸಗಳು ಬೇಕು. ಎಲ್ರಿಗೂ ಕೆಲಸ ಬೇಕು ಅಂದರೆ ಸರ್ಕಾರವನ್ನೇ ನಂಬ್ಕೊಂಡ್ರೆ ಆಗಲ್ಲ. ಅವರು ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳಿದೆ ಹುಡ್ಕೊಂಡು ಹೋಗ್ಬೇಕು. ಹುಡ್ಕೊಂಡೋಗಿ
ತಮ್ಮ ಭಾಷಾ ಪಾಂಡಿತ್ಯವನ್ನು ಮೆರೀತಕ್ಕಂಥ. ಈ ಸಂದರ್ಭದಲ್ಲಿ ಇನ್ನೊಂದು ನನಗೆ ನೆನಪು ಬರುತ್ತೆ. ನಾನು ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ UDN ರಾವ್ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಸ್ವತಃ ಅಲ್ಲಿದ್ದೆ. ಅವ್ರು ಹೇಳಿದ್ರು, ನೀವು ಮಕ್ಕಳಿಗೆ ಬರೀ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಅಂತ ಒತ್ತಡ ಇರಬೇಡಿ, ಮಕ್ಕಳಲ್ಲಿ ಯಾವುದೆಲ್ಲ ಆಸಕ್ತಿ ಅದನ್ನೇ ಮುಂದುವರಿಸಿ. ಯಾರೋ ಒಬ್ಬ ಪೇಂಟಿಂಗ್ ಮಾಡ್ತಾನೆ, ಅವನು ಪೇಂಟಿಂಗ್ ಕಲಿಸಿ, ಒಬ್ಬ ಸಂಗೀತಗಾರನಾಗಿ ಅಂತ. ಇದರಿಂದ ಈ ಮೂಲಕನೂ ನಿರುದ್ಯೋಗ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎಲ್ಲರೂ ಇಂಜಿನಿಯರ್ ಡಾಕ್ಟರ್, ಯಾಕಂದರೆ ಇತ್ತೀಚೆಗೆ ತಮ್ಗೆ ಗೊತ್ತಿರಬೇಕು ಶ್ರೀನಿವಾಸ್ ಅವರೇ, ವಿದೇಶದಿಂದ ಒಂದೇ ಹಂತದಲ್ಲಿ ಸಾವಿರಾರು ಲಕ್ಷಾಂತರ ಜನ ಇಂಜಿನಿಯರ್ಸನ್ನ ತೆಗೆದಾಕ್ಬಿಡ್ತು ವಿದೇಶಿ. ಅವಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ನಟರಾಜ್, ನೀವೇನು ಹೇಳ್ತೀರಿ? ಹೌದೌದು, ಖಂಡಿತ. ಬೇರೆ ಬೇರೆ ಇವಾಗ ಹೇಳಿ, ಕೃತಕ ಬುದ್ಧಿಮತ್ತೆ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದು ಏನಾದ್ರೂ ಹೆಚ್ಚು ಮುಂದೆಲೆಗೆ ಬಂದ್ರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಇವತ್ತು ಏನ್ ತಂತ್ರಜ್ಞಾನ ಅನ್ಕೊಂಡೆಲ್ಲ ಹೋಗ್ತಾ ಇದ್ದಾರೋ, ಇವ್ರು ಹೇಳಿದಾಗೆ ಇದು ಬಂದು ಈಗಲೇ ಅದು ಹೆಚ್ಚು ರೋಬೋಟ್ಗಳು ಬಂದು ಅವ್ರಿಗೂ ಕೂಡ ತಾಂತ್ರಿಕವಾಗಿ ಈಗ IT ಪರಿಣಿತರಿಗೆ ಅವ್ರಿಗೂ ಉದ್ಯೋಗದ ಅವಕಾಶ ಕಡಿಮೆ ಆಗುತ್ತೆ. ಒಂದು ಅಮೇರಿಕನ್ದೊಂದು ಫಿಲಮ್ ಬಂದಿತ್ತು, ಒಬ್ಬ ಚಿತ್ರ ಬಿಡಿಸೋದ್ರಲ್ಲಿ ತುಂಬ ನಿಪುಣ ಅವನು, ಕೊನೆಗೆ ಎಲ್ಲ ಇದನ್ನು ಮಾಡಿ ಅವನಿಗೆ ಒಬ್ಬ ಅದ್ಭುತವಾದ ಕಲಾವಿದ ಆಗಿ ರೂಪುಗೊಳ್ತಾನೆ. ಅದು ಒಂದು ಅತ್ಯುತ್ತಮವಾದ ಚಿತ್ರ ಅದು. ಅದೇ ಥರ ನೀವು ಹೇಳಿದಾಗೆ ಚಿತ್ರಕಲೆ ಇರ್ಬೋದು, ಬೇರೆ ಬೇರೆ ಪ್ರಕಾರಗಳು ಇರುತ್ತೆ. ಅದನ್ನು ಎಲ್ಲನೂ ಸ್ವಯಂ ಉದ್ಯೋಗ, ಸ್ವಯಂ ಕೌಶಲ್ಯದ್ದು ಇರುತ್ತೆ. ಅದೆಲ್ಲ ಕಲ್ತ್ಕೊಂಡಾಗ ಅವಕಾಶಗಳು ಬೇರೆ ಕಡೆ ಇರುತ್ತೆ. ನಾವು ಬರೀ ಇಂಜಿನಿಯರಿಂಗ್ ಆಗಬೇಕು, ಮೆಡಿಕಲ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಕಾದಷ್ಟು ವ್ಯಾಪ್ತಿ ಇರುತ್ತೆ. ಅದನ್ನು ತೊಡಗಿಸ್ಕೊಂಡ್ರೆ ಹುಡುಗರು ಭಾಳ ಒಳ್ಳೆಯದು. ಅದಕ್ಕೆ ಮಾರ್ಗದರ್ಶನ ಬೇಕಷ್ಟೇ, ಬೇಕಾದಷ್ಟಿದೆ. ಕೆಲವರು ಈಗ ಗೌರ್ಮೆಂಟ್ ಕೆಲಸಕ್ಕೆ ನಾವು ಬೇಕು ಅನ್ನೋ ಬದಲು ಮುಂದೆ ಉದ್ಯಮಿಗಳನ್ನ ಇದು ಮಾಡಿ ಅವರು ಓನರ್ ಆಗಿ ಒಂದು 4-6 ಜನಕ್ಕೆ ಕೆಲಸ ಕೊಟ್ಟರೆ ತುಂಬ ಒಳ್ಳೆಯದು. ಆಯಿತು. ಈಗ ನೋಡಿ, ಇನ್ನೊಂದು ಬಹಳ ಒಳ್ಳೆ ಸುದ್ದಿ ಬಂದಿದೆ. ಇದು ರೈತರು ನೀವು ರೈತರ ಬಗ್ಗೆ ಮಾತಾಡಿದ್ರಿ, ಹಳ್ಳಿ ಬಗ್ಗೆ. ರೈತರಿಗೆ 7 ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಅಂತ. ನಾವು ಕಣ್ಣಾಗೆ ಹಳ್ಳಿಗಳ ಕಡೆ ಕರೆಂಟ್ಗಳಿಲ್ಲದೆ ಎಷ್ಟೋ ಪಾಪ ಹೆಣ್ಮಕ್ಳು ನಾವು ಟಿವಿನೇ ನೋಡೋಕ್ಕಾಗಲ್ಲ ಅಂತಾರೆ, ಓದಕ್ಕಾಗಲ್ಲ, ವಿದ್ಯಾರ್ಥಿ ಓದಕ್ಕಾಗಲ್ಲ. ಇದು ಒಂದು ಒಳ್ಳೆ ಸುದ್ದಿ. ನೀವೇನು ಹೇಳ್ತೀರಾ? ಆಮೇಲೆ ಇನ್ನೊಂದು ಕರೆಂಟ್ ಕೊಡ್ತಾರೆ ಸರ್, ರಾತ್ರಿ ಹೊತ್ತು ಕೊಡ್ತಾರೆ. ಜಾಸ್ತಿ ರಾತ್ರಿ ಹೊತ್ತು ಕೊಟ್ಟಾಗ ಅವ್ರು ಕೆಲಸ ಮಾಡಕ್ ಆಗೋದಿಲ್ಲ. ಆಮೇಲೆ ರಾತ್ರಿ ಹೊತ್ತು ಹೊಲಗಳಿಗೆ ಗದ್ದೆಗಳಿಗೆ ಹೋದಾಗ ಪ್ರಾಣಿಗಳು ಕಚ್ತವೆ. ಎಷ್ಟೋ ದರ ಈ ರೀತಿ ಸತ್ತಿರೋರು ಉದಾಹರಣೆಗಳಿದೆ. ಅದರಿಂದ ಹಗಲೊತ್ತಲ್ಲಿ ಹೆಚ್ಚಿನ ರೀತಿಲಿ 7 ಗಂಟೆ ಬದಲು 12 ಗಂಟೆನೇ ಕೊಡ್ಲಿ, 12 ಗಂಟೆ ಕೊಟ್ಲು ಹೆಚ್ಚು ಬೆಳೆ ಬೆಳೆದು ಆ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ರೆ ರೈತರು ಉದ್ಧಾರ ಆಗ್ತಾರೆ, ಸರ್ಕಾರನು ಒಳ್ಳೆ ಹೆಸರು ಪಡೆಯುತ್ತೆ ಸರ್. ಹೌದು ಸರ್. ಈ ಹಳ್ಳಿಗಳಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯೆ ಏನಂದ್ರೆ ಕರೆಂಟ್ ಪ್ರಾಬ್ಲಮ್ಮು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು. ಸರಿಯಾದ ನಮ್ಮ ಶ್ರೀನಿವಾಸ್ ಅವರು ಹೇಳಿದಾಗೇನೆ ಮಧ್ಯರಾತ್ರಿಯಲ್ಲಿ ಕರೆಂಟ್ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ಹಗಲ್ ಟೈಮ್ನಲ್ಲಿ ಕೊಟ್ರೆ ಅವ್ರಿಗೆ ಅದನ್ನ ಮೋಟರ್ಗಳು ಆನ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಆ ನೀರನ್ನ ಸರಿಯಾಗಿ ಬಳಸ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಮತ್ತೆ ಅವ್ರಿಗೆ ನೈಟ್ ಟೈಮಲ್ಲಿ ಏನೇ ಅವಘಡಗಳು, ಪ್ರಾಣಿಗಳು ಕಚ್ಚತಕ್ಕಂಥದ್ದು ಮತ್ತೊಂದು ಯಾವುದು ಆಗೋದಿಲ್ಲ. ಹಾಗಾಗಿ ಸರ್ಕಾರ ಸಂದರ್ಭವನ್ನು ಅನುಸರಿಸಿ, ಸಂದರ್ಭವನ್ನು ಅರಿತು ರೈತರಿಗೆ ಅನುಕೂಲವಾಗ್ತಕ್ಕಂಥ ಸೀಸನ್ನು, ಅನುಕೂಲವಾಗ್ತಕ್ಕಂಥ ಸಮಯದಲ್ಲಿ ಕರೆಂಟನ್ನು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ನನಗೊಂದು ಅನಿಸಿಕೆ, ನಾವು ನೆರೆ ರಾಜ್ಯಗಳು ನೋಡಿದಾಗ ಈ ವಿದ್ಯುತ್ ಉತ್ಪಾದನೆ, ಜಲ ವಿದ್ಯುತ್ತು, ಆಮೇಲೆ ವಾಯು ವಿದ್ಯುತ್, ಅದರ ಕಡೆ ಹೆಚ್ಚು ಗಮನ ಕೊಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ಮುಖ್ಯವೇನೋ ಅಂತ ನನಗನ್ಸುತ್ತೆ. ಹೌದು ಸರ್, ಹೌದು. ಈಗ ರಾಯಚೂರಲ್ಲಿ ಇದು ಸೂರ್ಯನ ಶಾಖದಿಂದ ಥರ್ಮಲ್ ಇದು ಸೋಲಾರ್ ಆಗ್ತಾ ಇದೆ. ಅದು ಖಂಡಿತ ಬೇರೆ ಬೇರೆ ಬರೀ ನೀರೇ ಇವತ್ತು ಜಲಮೂಲ ಏನೋ ಒಂದು ಪ್ರಕೃತಿ ಇದರಿಂದ ಚೆನ್ನಾಗಿ ಬರ್ತಾ ಇದೆ. ನಾಳೆ ಪ್ರಕೃತಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಏನ್ ಬೇಕಾದ್ರೆ ಪಾವಗಡದಲ್ಲಿ ದೊಡ್ಡ ಪ್ಲಾಂಟ್ ಆಗಿದೆ, ಉಪಯೋಗ ಆಗಿದೆ. ಗಾಳಿ ಶಕ್ತಿಯಿಂದ ಚಿತ್ರದುರ್ಗ ಕಡೆ ಎಲ್ಲ ಗಾಳಿ ಶಕ್ತಿಯಿಂದಲೇ ಉತ್ಪಾದನೆ ಆಗ್ತಾ ಇದೆ. ಆ ಥರ ಇವರು ಹಳ್ಳಿ ಭಾಗಕ್ಕೆ ಇವತ್ತು ವಿದ್ಯುತ್ ಕೊಡ್ತಾರೆ, ತುಂಬಾ ಒಳ್ಳೆ ಕೆಲಸ. ಆಮೇಲೆ ಈಗಾಗಲೇ ಸಲಕರಣೆಗಳಿಗೆ ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ. ಆಮೇಲೆ
ಸೋಲಾರ್ಗೂ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಈಗಿನ ಪೀಳಿಗೆಯವರು ಸ್ವಲ್ಪ ಅದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ವ್ಯವಸಾಯನೂ ಮಾಡ್ಬೋದು. ಅದಕ್ಕೆ ತಕ್ಕನಾಗಿ ಬೆಂಬಲ ಬೆಲೆ ಕೊಡೋದು ಮುಖ್ಯ ಆಗುತ್ತೆ. ಆಮೇಲೆ ಕರೆಂಟ್ ಉಳಿಸೋದಕ್ಕೆ ಒಂದು ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೋಬಹುದು. ಏನ್ ಸರ್? ಬೆಂಗಳೂರಲ್ಲಿ ಇಷ್ಟು ಮನೆಗಳು ಅಪಾರ್ಟ್ಮೆಂಟ್ಗಳು ಬೇಕಾದಷ್ಟು ಇದೆಯಲ್ಲ, ಸೋಲಾರ್ನ ಕಂಪಲ್ಸರಿ ಅಳವಡಿಸಬೇಕು ಅಂತ ರೂಲ್ಸ್ ಮಾಡಬೇಕು. ಅದು ಈಗ ಆಪ್ಷನ್ ಇರೋದ್ರಿಂದ ಎಲ್ಲೋ ಕೆಲವರು ಮಾತ್ರ ಮಾಡ್ತಾರೆ. ಈಗ ಅಷ್ಟು ಜನ ಸೋಲಾರ್ ಅಳವಡಿಸಿ ಈಗ ಸಬ್ಸಿಡಿ ಕೂಡ ಕೊಡ್ತಾ ಇದೆ. ಸೋಲಾರ್ ಅಳವಡಿಸಿದ್ರೆ ಕರೆಂಟ್ ಉತ್ಪಾದನೆ ಏನಿರುತ್ತೋ ಅದರ ಉಪಯೋಗದ ಕಡಿತ ಅಷ್ಟು ಕಡಿಮೆ ಆಗುತ್ತೆ. ಅದನ್ನ ರೈತರಿಗೆ ಹಂಚೋದಕ್ಕೆ ಈಸಿ ಆಗುತ್ತೆ. ಅದು 80% ಕೊಡ್ತಾ ಇದ್ದಾರೆ, ಕೆಲವರೆಲ್ಲ ಉಪಯೋಗಿಸ್ಕೊಂತಾ ಇದ್ದಾರೆ ಸಬ್ಸಿಡಿ. ಆಮೇಲೆ ಇನ್ನೊಂದು ಸುದ್ದಿ ಇಲ್ಲಿದೆ, ಅಮೆರಿಕದಲ್ಲಿಯೂ ಬಡ್ಡಿ ದರ ಕಡಿತದ ಹಂಗಾಮ. ಇದು ನೇರವಾಗಿ ನಮ್ಮ ಭಾರತದ ಮೇಲೂ ಪರಿಣಾಮ ಬೀರುತ್ತೆ ಸರ್. ಬಡ್ಡಿ ದರ ಕಡಿಮೆ ಮಾಡೋದ್ರಿಂದ ಅದರ ಪರಿಣಾಮ ಆಗ್ತಕ್ಕಂಥದ್ದು ನಿವೃತ್ತರಿಗೇನೆ. ನಿವೃತ್ತರು ಬರ್ತಕ್ಕಂಥ ಕಡಿಮೆ ಪೆನ್ಷನ್ ಇರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಬ್ಯಾಂಕಲ್ಲಿ ಇರ್ತಕ್ಕಂಥ ಠೇವಣಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬಡ್ಡಿ ಬಂದರೆ ಜೀವನ ನಿರ್ವಹಣೆಗೆ ಈಸಿ ಆಗುತ್ತೆ. ಯಾಕಂದ್ರೆ ನಿವೃತ್ತರಾದವ್ರಿಗೆ ವಯಸ್ಸಾಗಿರುತ್ತೆ, ಕಾಯಿಲೆ ಕಸಾಲೆಗಳು ಜಾಸ್ತಿ, ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ಬ್ಯಾಂಕ್ಗಳಲ್ಲಿ ಸುಮಾರು 3 ತಿಂಗಳಿಗೆ 6 ತಿಂಗಳಿಗೆ ಬಡ್ಡಿ ದರ ಕಡಿಮೆ ಆಗ್ತಾನೆ ಇದೆ. ಹೌದು, ಬಡ್ಡಿ ದರ ಕಡಿಮೆ ಆಗೋದ್ರಿಂದ ಅದರ ಪರಿಣಾಮ ಬೀರ್ತಕ್ಕಂಥದ್ದು ಹಿರಿಯ ನಾಗರಿಕರಿಗೆ, ನಿವೃತ್ತ ಹಿರಿಯ ನಾಗರಿಕರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ಅದು ಕಡಿಮೆ ಆಗಬಾರ್ದು, ಆಗೋದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಉಳಿತಾಯದ ಹಣನ FD ಇಟ್ಟು ಹಿರಿಯ ನಾಗರಿಕರು ಹೇಳಿದಾಗೆ ವಯಸ್ಸಾದ್ಮೇಲೆ ಮಕ್ಕಳು ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ, ಕೆಲವು ಸತಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅದು ಒಂದು ಜೀವನ ಉಪಯೋಗಕ್ಕೆ ಆಗುತ್ತೆ. ಬಹುಶಃ ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ಹೊರದೇಶಗಳಲ್ಲಿ ಎಷ್ಟೋ ದೇಶದಲ್ಲಿ ಬಡ್ಡಿಗಳೇ ಕೊಡ್ತಾ ಇಲ್ಲ ಅಂತ. ಅಂದರೆ FDಗಳು ಕೂಡ ಇಟ್ಕೊತಾ ಇಲ್ಲ, ಅಕಸ್ಮಾತ್ ಇಟ್ಕೊಂಡ್ರೆ ಅದಕ್ಕೆ ಬಡ್ಡಿ ಇರೋದಿಲ್ಲ ಅಂತ. ಆವಾಗ ನಮ್ಮಂಥ ವಯಸ್ಸಾದರು ನಿವೃತ್ತಿ ಹೊಂದಿರೋರು ಏನು ಮಾಡಬೇಕು? ಈಗ ಈಗ ನಾನು ಒಂದು ಸ್ವತಂತ್ರ ಉದ್ಯೋಗ ಮಾಡ್ಕೊಂಡು ಬಂದವನು, ಏನೋ ಒಂದು ಸ್ವಲ್ಪ ದುಡ್ಡಿನಲ್ಲಿ ಏನೋ ಒಂದಿಷ್ಟು ಬೇರೆ ಯಾವುದೋ ಖರ್ಚುಗಳು ಇರುತ್ತೆ, ಮದುವೆ ಮುಂಜಿ ಇರುತ್ತೆ, ಎಲ್ಲೋ ಬೇರೆ ಬೇರೆ ನಮ್ಮದೇ ಆದ ಒಂದು ಪ್ರವಾಸದ್ದು ಇರುತ್ತೆ, ಆರೋಗ್ಯದ ಸಮಸ್ಯೆ ಇರುತ್ತೆ. ಆ ಥರದಲ್ಲಿ ಒಂದು ಸೇಫು. ಆಮೇಲೆ ಅದನ್ನೇ ಪ್ರೈವೇಟು ಸೊಸೈಟಿಗಳು ಬ್ಯಾಂಕ್ಗಳಾದರೆ ಅದೆಲ್ಲ ಮುಚ್ಚಿದಾಗ ಲಕ್ಷಾಂತರ ರೂಪಾಯಿ ದುರ್ವ್ಯವಹಾರ ಆಗಿ ಎಷ್ಟೋ ಜನ ತುಂಬ ನೊಂದು ಅಥವಾ ಸೂಸೈಡ್ ಮಾಡ್ಕೊಂಡ್ರು ಕೂಡ ಇದೆ, ಹಣ ಕಳ್ಕೊಂಡು. ಹಾಗಾಗಿ ಸರ್ಕಾರ ಆ ಸೌಲಭ್ಯನ ತೆಗಿಬಾರ್ದು. ಇನ್ನೇನು ಪ್ರಮುಖವಾದ ವಿಷಯ ಹೇಳಬೇಕು ಅಂತಿದ್ದೀರಿ? ಪ್ರಮುಖವಾದಂದರೆ ಪರಮೇಶ್ವರ್ ಅವರು ಒಂದು ಹೇಳಿದ್ದಾರೆ, ಕನ್ನಡ ಪರ ಹೋರಾಟಗಾರರ ಕೇಸ್ ವಾಪಸ್ ಅಂತ. ಓಹೋ, ಈ ಕನ್ನಡ ಹೋರಾಟಗಾರದ ಎಲ್ಲ ಕಾಲಕ್ಕೆ ಇದ್ದದ್ದೇ ಹೋರಾಟ, ಜೈಲು ಎಲ್ಲ ಇರುತ್ತೆ. ಈ ಹೋರಾಟಗಾರರ ಬಗ್ಗೆ ಈ ರೀತಿ ಒಂದು ಸಾಫ್ಟ್ವೇರ್ ತಗೊಂಡಿದ್ದಾರೆ, ಅದು ಮಾನದಂಡಗಳನ್ನ ಅನುಸರಿಸಿ ವಾಪಸ್ ತಗೊಂತೀನಿ ಅಂತ ಹೇಳಿದ್ದಾರೆ. ಈ ಕನ್ನಡ ಪರ ಹೋರಾಟಗಾರರು ತಮ್ಮ ಮನೆಗೇನೆ ಮಾಡಲ್ಲ, ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ. ದಯವಿಟ್ಟು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರೋದು ಸರ್ಕಾರ ಒಳ್ಳೆ ನಿರ್ಧಾರ, ಆದಷ್ಟು ಬೇಗ ಇದನ್ನ ನೆರವೇರಿಸಲಿ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಒಂದು 4 ಸಲ ಹೇಳಿದ್ರು ಕನ್ನಡ ಪರ ಹೋರಾಟಗಾರರ ಕೇಸ್ ವಾಪಸ್ ತಗೊಂತೀರಿ ಅಂತ. ಮೊನ್ನೆ ರಕ್ಷಣಾ ವೇದಿಕೆಯವರು ಮನವಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಬೇಗ ಶೀಘ್ರವಾಗಿ ಇದಾದ್ರೆ ಮುಂದೆ ಹೋರಾಟ ಮಾಡೋದಕ್ಕೂ ಸ್ಫೂರ್ತಿ ಬರುತ್ತೆ ಕನ್ನಡಿಗರಿಗೆ ಅನ್ನೋದು ನನ್ನ ಅಭಿಪ್ರಾಯ. ಮಾನದಂಡ ಇರಲಿ, ಒಳ್ಳೆ ಕೆಲಸ. ಈಗ ನಮ್ಮ ನಾಡು ನುಡಿಗೆ ಜಲಕ್ಕೆ ಮಾಡಿದಾಗ ಅವ್ರನ್ನ ಈಗ ನಾಮಫಲಕದ ಬಗ್ಗೆ ಹೋರಾಟ ಮಾಡಿದ್ರು ಸರ್, ಅವತ್ತೇನು ಗಲಾಟೆ ಏನು ಆಗ್ಲಿಲ್ಲ ಜಾಸ್ತಿ, ಅದನ್ನು ಎಲ್ಲ ಇದಾಯ್ತು, ಹೋಗಿ ಇದ್ ಮಾಡಿದ್ರು. ಸುಮ್ನೆ ಕೇಸ್ ಹಾಕಿ ಯಾರು ಇಷ್ಟಪಡೋದಿಲ್ಲ, ಇನ್ನೊಂದು ಸೇರಿದ ತಕ್ಷಣ ಕೇಸ್ ಹಾಕ್ಬಿಡ್ತಾರೆ. ಅದರಿಂದ ದಯವಿಟ್ಟು ಕನ್ನಡ ಪರ ಹೋರಾಟಗಾರರಿಗೆ ಒಳ್ಳೆ ನಿಲುವನ್ನು ತಗೊಬೇಕು ಅಂತ ನಮ್ಮ ಅಭಿಪ್ರಾಯ. ತಕ್ಷಣ ಜಾರಿ ತರಬೇಕು, ತಕ್ಷಣ ಜಾರಿಗೆ ಬರಲಿ, ವಾಪಸ್ ತಗೊಂಡ್ಲಿ. ನಮ್ಮ ಭಾರತ ದೇಶ ಹಲವಾರು ವಿಷಯಗಳಿಗೆ ಪ್ರಸಿದ್ಧ. ಉದಾಹರಣೆಗೆ ಕರ್ನಾಟಕ ತಗೊಂಡ್ರೆ ಶಿಲ್ಪಕಲೆ ಆ ಥರ ಎಲ್ಲ. ಇನ್ನೊಂದು ಈ ಕೊಲ್ಲಾಪುರ ಚಪ್ಪಲ್ ಅಂತ ತಾವು ಕೇಳಿದ್ರಿ, ಅದೊಂದು ವಿಶೇಷ. ಕೊಲ್ಲಾಪುರ ಚಪ್ಪಲ್ ಈ ಇಟಲಿ ಕಂಪನಿಗಳು ಲಿಡ್ಕರ್ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಚರ್ಮೋದ್ಯಮಕ್ಕೆ ಉತ್ತೇಜನ, ಪ್ರದಾ ಲಿಡ್ಕಾಮ್ ಜೊತೆ ಒಡಂಬಡಿಕೆ ಅಂತ. ಈ ಚರ್ಮದ ಉದ್ಯೋಗಕ್ಕೆ ಒಂದು ವಿಸ್ತೃತ ಒಂದು ಮಾರುಕಟ್ಟೆ ಸಿಕ್ತಂಗಾಯ್ತು. ತಾವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಒಂದು ಒಳ್ಳೆ ಕಾರ್ಯಕ್ರಮನೇ. ಅದರಿಂದಾಗಿ ಆ ಉದ್ಯಮ ಏನಾಗುತ್ತೆ ಸ್ವಲ್ಪ ಡೆವಲಪ್ ಆಗುತ್ತೆ, ಅದಕ್ಕೊಂದು ಸಪೋರ್ಟ್ ಸಿಕ್ಕುತ್ತೆ, ಅದರಿಂದ ಜನಗಳಿಗೆ ಅನುಕೂಲನೂ ಕೂಡ ಆಗುತ್ತೆ. ಇವತ್ತು ಎಲ್ಲ ಗ್ಲೋಬಲೈಸೇಷನ್ ಆಗ್ತಾ ಇದೆ. ಇವತ್ತು ಚರ್ಮೋದ್ಯೋಗಕ್ಕೆ ಮಾಡಿದಾಗ ಚರ್ಮ ಶಿಲ್ಪಿಗಳು ಅಂತಲೇ ಹೇಳ್ಬೋದು,
ಅವ್ರಿಗೆ ಇವತ್ತು ವಿದೇಶ ಇಟಲಿಯಿಂದ ಸಾಮಾನ್ಯ ಚಪ್ಪಲಿ ಶೂಗೆಲ್ಲ ತುಂಬ ಫೇಮಸ್ಸು. ಆ ಥರ ಮಾಡಿದಾಗ ಇನ್ನೂ ಅಂತಾರಾಷ್ಟ್ರೀಯ ವ್ಯಾಪ್ತಿ ಬರುತ್ತೆ, ಮತ್ತು ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಮತ್ತು ದೇಶದ ಆರ್ಥಿಕ ಸ್ಥಿತಿಗೆ ಇನ್ನೊಂದಿಷ್ಟು ಕೊಡುಗೆನೇ ಬರುತ್ತೆ. ಅದು ಒಳ್ಳೆಯ ಕೆಲಸನೇ. ಆಯಿತು. ಇವತ್ತು ಪ್ರಜಾವಾಣಿಯಲ್ಲಿ ಹಾಂ ಸರ್, ಸರ್ಕಾರಿ ಶಾಲೆ 17 ಲಕ್ಷದಷ್ಟು ದಾಖಲಾತಿ 15 ವರ್ಷಗಳಲ್ಲಿ ಸುಮಾರು 17 ಲಕ್ಷದಷ್ಟು ದಾಖಲಾತಿ ಕುಸಿತ ಆಗಿರೋದ್ರ ಬಗ್ಗೆ ಬಂದಿದೆ. ದಾಖಲಾತಿ ಏನಕ್ಕೆ ಕುಸಿತ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಬೇರು ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಶಿಕ್ಷಣ ಸಚಿವರು ಬಿಸಿ ಊಟ ಕೊಡ್ತಾ ಇದ್ದೀವಿ, ಉಚಿತ ಪುಸ್ತಕ ಕೊಡ್ತಾ ಇದ್ದೀವಿ, ಸೈಕಲ್ ಕೊಡ್ತಾ ಇದ್ದೀವಿ, ಈ ಥರದೆಲ್ಲ ಅನೇಕ ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ಕಟ್ಟಡಗಳು ಕಟ್ಟಿಸ್ತಾ ಇದ್ದೀವಿ, ಎಲ್ಲ ಹೇಳ್ತಾರೆ ಕರೆಕ್ಟು. ಆದರೆ ಸಬ್ಜೆಕ್ಟ್ ವೈಸು ಶಿಕ್ಷಕರನ್ನು ನೇಮಿಸ್ತಾ ಇದ್ದೀವಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಅನೇಕ ಶಾಲೆಗಳನ್ನು ಭೇಟಿ ಮಾಡಿ ಆ ಶಾಲೆಗಳ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋದಾಗ ಮೊನ್ನೆ ಒಂದು ಊರಲ್ಲಿ ಕಟ್ಟಡ ಚೆನ್ನಾಗಿದೆ, ಶೌಚಾಲಯ ಚೆನ್ನಾಗಿದೆ, ಆಟದ ಮೈದಾನ ಚೆನ್ನಾಗಿದೆ, ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಸಬ್ಜೆಕ್ಟ್ ವೈಸು ಶಿಕ್ಷಕರನ್ನು ಬಹಳ ಮುಖ್ಯವಾಗಿ ಸರ್ಕಾರ ಮೊದಲಿನ ಹಾಗೆ ಒಂದು ರೀತಿ ನಿರಾಸಕ್ತಿಯಿಂದ ನಡ್ಕೊಳ್ತಾ ಇಲ್ಲ ಅನ್ನೋದು ಒಪ್ಕೊಳ್ಳೋಣ. ಸಾಕಷ್ಟು ಕ್ರಮಗಳನ್ನು ಸರ್ಕಾರದ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಚನೆ ಮಾಡ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಬಹಳ ಮುಖ್ಯವಾಗಿ ಕಟ್ಟಡ ಕಟ್ಟಿಸೋದ್ರ ಜೊತೆಗೆ, ನೀರು ಒದಗಿಸೋದ್ರ ಜೊತೆಗೆ, ಶೌಚಾಲಯ ಒದಗಿಸೋದ್ರ ಜೊತೆಗೆ ಶಿಕ್ಷಕರನ್ನು ಬಹಳ ಮುಖ್ಯವಾಗಿ ಅದರಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಕ್ಕಂಥ ಶಿಕ್ಷಕರನ್ನು, ನುರಿತ ಶಿಕ್ಷಕರನ್ನು, ತರಬೇತಿ ಹೊಂದಿದ ಶಿಕ್ಷಕರನ್ನು ನೇಮಿಸಬೇಕು. ಗ್ರಾಮಾಂತರದ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡೋದು, ಇಂಗ್ಲೀಷ್ ಶಿಕ್ಷಣದಲ್ಲಿ ಸಾಕಷ್ಟು ಅರಿವನ್ನು ಮೂಡಿಸಿದರೆ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೋಗೋದೇ ಇಲ್ಲ. ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಮಕ್ಕಳೆಲ್ಲ ಬಡವರ ಮಕ್ಕಳು, ಹಣ ಇರೋರೆಲ್ಲ ಖಾಸಗಿ ಶಾಲೆಗಳಿಗೆ ಹೋಗ್ಬಿಡ್ತಾರೆ. ಬಡವ್ರ ಮಕ್ಕಳು ಇಲ್ಲಿ ಸರ್ಕಾರದಲ್ಲಿ ಆ ಸೌಲಭ್ಯ ದೊರೆತರೆ ಅವ್ರಿಗೆ ಸಮಾನಾಂತರವಾಗಿಬಿಡ್ತಾರೆ. ಖಾಸಗಿ ಶಾಲೆಯಲ್ಲಿ ಓದಿದ ಸಾಹುಕಾರ ಮಕ್ಕಳಿಗೆ ಏನು ಉದ್ಯೋಗದ ಅವಕಾಶಗಳಿದೆ, ಅದೇ ಉದ್ಯೋಗದ ಅವಕಾಶಗಳನ್ನು ಸರ್ಕಾರಿ ಶಾಲೆ ಮಕ್ಕಳುಗಳು ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ವಿಷಯ. ನಟರಾಜ್ ಅವರೇ, ನಿಮಗೆ ಈ ಪತ್ರಿಕೆಯಲ್ಲಿ ಇವತ್ತು ಯಾವುದು ಮುಖ್ಯ ಅನ್ನಿಸ್ತಿದೆ? ಯಾವ ವಿಷಯ? ನಗರದ ಪ್ಲಾಸ್ಟಿಕ್ ಕಸಕ್ಕೆ ಆಂಧ್ರದಲ್ಲಿ ಬೇಡಿಕೆ ಸೋಮವಾರದಿಂದ ಕಳಿಸಲು ನಿರ್ಧಾರ. ಆಂಧ್ರ ಸಿಮೆಂಟ್ ಕಂಪನಿ ಜೊತೆ ಒಪ್ಪಂದ. ಇವತ್ತು ಕಸದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಬೆಂಗಳೂರಲ್ಲಿ. ಹಸಿ ಕಸ, ಒಣ ಕಸನ ಬೇರ್ಪಡಿಸಿ ಅಂತಾರೆ. ಸರ್ಕಾರ ಏನು ಕಾನೂನು ಮಾಡಿದ್ರೆ ಬರೀ ನಾವು ಸರ್ಕಾರದ ದೂಷಣೆ ಮಾಡ್ತೀವಿ, ಜನಗಳದ್ದು ಕೂಡ ತಪ್ಪಿರುತ್ತೆ. ಹೌದು, ಹಸಿ ಕಸ ಇದನ್ನು ಮಾಡೋದಿಲ್ಲ. ಡಂಪಿಂಗ್ ಪ್ರಾಬ್ಲಮ್ ಇದೆ, ಯಾವ್ಯಾವುದೋ ಹಳ್ಳಿಗೆ ಸುರಿದು ಅಲ್ಲಿ ಬೇಕಾದಷ್ಟು ಸಮಸ್ಯೆ ಆಗ್ತಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಿರಂತರ ಹೋರಾಟ ಆಡಿದೆ. ಇದು ತುಂಬಾ ಅತ್ಯುತ್ತಮವಾದ ಕೆಲಸ. ಇದನ್ನ ಸಿಮೆಂಟ್ಗೆ ಬಳಸಲಿ. ಇವಾಗ ಮರುಬಳಕೆ ಬೇರೆ ಬೇರೆ ಇದರಲ್ಲಿ ಇವಾಗ ಸಿಮೆಂಟ್ ಬ್ಲಾಕ್ಸ್ ಎಲ್ಲ ಮುಂಚೆ ಮರಳು ಬರ್ತಾ ಇತ್ತು. ಈಗ ಮರಳು ಯಾವಾಗ ಕಡಿಮೆ ಆಯಿತು, ಬೇರೆ ಅದಕ್ಕೆ ಒಂದು ಪರ್ಯಾಯವಾಗಿ ಬೇರೆ ಥರ ಕಲ್ಲಿನ ಪುಡಿ ಇದು ಮರಳನ್ನ ಪರ್ಯಾಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಈ ಸಿಮೆಂಟಿಗೆ ಕೆಲವೆಲ್ಲ ಬೇಕಾಗುತ್ತೆ ಪರಿಕರಗಳು. ಈ ಪ್ಲಾಸ್ಟಿಕ್ ಕಸ ಉಪಯೋಗಿಸೋದ್ರಿಂದ ಸಿಮೆಂಟ್ ಆಗೋದಿಲ್ಲ. ಅದು ಖಂಡಿತ ಒಳ್ಳೆ ಕೆಲಸ. ಒಳ್ಳೆ ಸುದ್ದಿನೇ. ಕಸದಿಂದ ರಸ ಮಾಡೋದು, ಈ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ಸರ್, ಇನ್ನೊಂದು ಸುದ್ದಿ ಇದೆ. KR ಪುರ ಸಿಲ್ಕ್ ಬೋರ್ಡ್ ರಸ್ತೆ ಅಭಿವೃದ್ಧಿಗೆ 307 ಕೋಟಿ ರೂಪಾಯಿ ಜಾಗತಿಕ ರೂಪದಲ್ಲಿ ವಿನ್ಯಾಸಗೊಳಿಸಲು ನಿರ್ಧಾರ. ಸಂಪುಟ ಸಭೆಯಲ್ಲಿ ಯೋಜನೆಗೆ ಅನುಮೋದನೆ. ತುಂಬಾ ಒಳ್ಳೆ ವಿಷಯ. ಯಾಕೆ ಅಂದರೆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಆ ರೋಡ್ನಲ್ಲಿ ಹೋದಾಗ ಹೊಸಕೋಟೆ ಕಡೆ ಹೋಗ್ಬೇಕು ಅಂದರೆ 1 ಗಂಟೆಯಿಂದ 2 ಗಂಟೆ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ನಿರ್ಮೂಲನೆ ಆಗ್ಬೋದು ಅಂತ ಈ ಯೋಜನೆಯಿಂದ ನಮ್ಮ ಅಭಿಪ್ರಾಯ. ಹೌದು, ನೀವು ಹೊಸಕೋಟೆ KR ಪುರ ಅಂದ ತಕ್ಷಣ ನೋಡಿ, ಇಲ್ಲೊಂದು ಸುದ್ದಿ ಬಂದಿದೆ. ಅಧಿಸೂಚನೆ ಹಿಂಪಡೆದ ಸರ್ಕಾರ, ಸೆಪ್ಟೆಂಬರ್ನಲ್ಲಿ ಘೋಷಣೆ, ಡಿಸೆಂಬರ್ನಲ್ಲಿ ವಾಪಸ್. ಕಂಟೋನ್ಮೆಂಟ್ಗಿಲ್ಲ ಜೀವ ವೈವಿಧ್ಯ ತಾಣಪಟ್ಟ. ನಟರಾಜ್ ಸರ್, ನಮಗೆ ಗೊತ್ತಿರಬೇಕು ಆ ಮರ ಗಿಡಗಳದ್ದು. ಪರಿಸರವಾದಿಗಳ ಆಕ್ರೋಶ. ಇಲ್ಲಿ 8.61 ಎಕರೆ ಪ್ರದೇಶವನ್ನು ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಿತ್ತು. ಅದನ್ನು ಈಗ ಸರ್ಕಾರ ವಾಪಸ್ ಪಡೆದಿದೆ. ಅದಕ್ಕೆ ಪರಿಸರವಾದಿಗಳ ಆಕ್ರೋಶ ನಡೀತಾ ಇದೆ. ಇದು ಒಂದು ಬಹಳ ಗಹನವಾದ ವಿಷಯ.
ಅಲ್ವಾ ಚಿಕ್ಕ ಹೌದು ಸರ್, ಖಂಡಿತ. ಅದು ಯಾಕಂದ್ರೆ ಪರಿಸರ ಬಹಳ ಮುಖ್ಯ. ಹಾ ನಾವು ರೋಡನ್ನ ವಿಸ್ತಾರ ಮಾಡ್ಲಿಕ್ಕೆ ಮರ ಕಡಿತೀವಿ, ಮೆಟ್ರೋ ಲೈನ್ಗಾಗಿ ಮರ ಕಡಿತೀವಿ, ಮತ್ತಿನ್ನೊಂದು ಏನಕ್ಕೋ ಮರ ಕಡಿತೀವಿ, ಸುರಂಗ ಮಾರ್ಗ ಮಾಡ್ತಾ ಸುರಂಗ ಮಾಡ್ಲಿಕ್ಕೆ. ಅದಕ್ಕೆ ಅದು ಸಾಕಷ್ಟು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನ ನಾಶ ಮಾಡಿದ್ರೆ ಮನುಷ್ಯನ ಬದುಕು ಬಹಳ ದುಸ್ತರ ಆಗತ್ತೆ. ಹಾಗಾಗಿ ಇಲ್ಲೊಬ್ರು ಪರಿಸರವಾದಿಗಳು ಇದ್ರ ಬಗ್ಗೆ ಬಹಳ ಅದೇ ಚಂದ ಹೇಳಿದ್ದಾರೆ. ಕರೆಕ್ಟ್ ಆಗಿದೆ. ಅದು ತನ್ನ ನಿರ್ಧಾರಕ್ಕೆ ಬದ್ಧವಾಗಿ ನಿಲ್ಲುವಲ್ಲಿ ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ನಗರದ ಪರಿಸರಕ್ಕೆ ಇನ್ನೊಂದು ಕಪ್ಪು ಚುಕ್ಕೆ. ದಿಲ್ಲಿಯ ಪರಿಸ್ಥಿತಿ ಕಣ್ಣು ಮುಂದೆ ಇದ್ದಾಗ ನಾವು ಯಾವ ಪಾಠ ಕಲಿಬೇಕು? ಪರಿಸರ ಭಾರತ ರಾಜಧಾನಿ ಅಲ್ಲಿ ಸ್ಮಾಗ್ ಅಂತ ಇವತ್ತು ಆಗ್ತಿರೋ ಅನಾಹುತ, ಅದನ್ನ ನೋಡೋ ನಾವು ಪಾಠ ಕಲಿಬೇಕು. ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ, ಹೋರಾಟದ ರೂಪರೇಷೆ ಮಾಡ್ತೀವಿ. ಒಬ್ಬ ಪರಿಸರವಾದಿ ಇದ್ರ ಬಗ್ಗೆ ಹಸಿರನ್ನ ಬೆಳೆಸ್ತೀವಿ ಅಂತ ಸರ್ಕಾರದವರು ಸಸಿಗಳನ್ನ ನೆಡೆಸ್ತಾರೆ, ಅದರ ನಿರ್ವಹಣೆ ತುಂಬಾ ಇರೋದಿಲ್ಲ. ಸಸಿ ನೆಡ್ತಾರೆ, ಅದನ್ನ ಬಿಡ್ತಾರೆ, ಅದು ಹಾಗೆ ಮುರಿದೋಗುತ್ತೆ, ಕೆಲವು ಬೆಂಡಾಗುತ್ತೆ. ನಾನೇ ಕೆಲವು ಸರಿ ನಮ್ಮ ಇದರಲ್ಲಿ ಬೆಂಡಾಗಿರೋ ಮರನ ದಾರ ಕಟ್ಟಿ ಬಂದಿದ್ದೀವಿ ವಿಶ್ವವಿದ್ಯಾಲಯದಲ್ಲಿ. ಅಲ್ಲ, ವಿಜಯನಗರ, ಎಲ್ಲೇ ಆಗ್ಲಿ ನಮ್ಮ ಕಣ್ಣು ಎಲ್ಲಿ ಕಂಡ್ರು ಅಷ್ಟೇ ಒಂದು ದಾರ ಇರುತ್ತೆ, ಅದು ಬೆಂಡಾಗಿರುತ್ತೆ. 100 ಜನ ಓಡಾಡ್ತಾರೆ, ಅದ್ರ ಬಗ್ಗೆ ಗಮನನೇ ಹರಿಸಲ್ಲ ಸರ್. ಅದನ್ನ ತೆಗೆದು ಏನೋ ಒಂದು ಕಡ್ಡಿ ಇಟ್ಟು ನಾವು ದಾರ ಕಟ್ಟಿ ಬಂದಿದ್ದೀವಿ. ಇವತ್ತು ದೊಡ್ಡ ಮರಗಳಾಗಿತ್ತೆ ಅದು. ಅದನ್ನ ಜನರು ಅದರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮರ ಇದು ನಾಳೆ ನೆರಳು ಕೊಡುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಜನಗಳು ಮನೋಪರಿವರ್ತನೆ ಆಗ್ಬೇಕು ಸರ್. ಬರೀ ಸರ್ಕಾರಗಳೇ ಮಾಡಿದ್ರೆ ಆಗಲ್ಲ. ಮೊದಲು ಸಸಿ ನೆಟ್ಟ ಮೇಲೆ ಅದನ್ನ ಸಂಪೂರ್ಣ ನಿರ್ವಹಣೆ, ದೊಡ್ಡದಾಗವರು ನಿರ್ವಹಣೆ ಮಾಡೋದು ನಮ್ಮ ಕರ್ತವ್ಯ. ಇನ್ಯಾವ ವಿಷಯ ಉಚಿತ ಬಸ್ ಪ್ರಯಾಣ ಕೇಳಿದವರಾರು ಅಂತ ಹೇಳ್ಬಿಟ್ಟು ಕೋರ್ಟ್ ರಾಜ್ಯ ಸರ್ಕಾರವನ್ನು ತರಾಟೆ ತೆಗೆದುಕೊಂಡಿದೆ. ಕರೆಕ್ಟ್ ಆಗಿದೆ. ಉಚಿತ ಬಸ್ ಪ್ರಯಾಣದಿಂದ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಸರಿಯಾಗಿ ಬಸ್ಗಳಲ್ಲಿ ಸೀಟ್ ಎಲ್ಲ ನಿಂತ್ಕೊಳ್ಳಕ್ಕೆ ಜಾಗ ಸಿಕ್ಕಲ್ಲ. ಹೌದು, ಪುರುಷರಿಗೂ ಹೋಗ್ಲಿಕ್ಕೂ ಅಷ್ಟೇನೆ. ಇನ್ನೊಂದು ಬಸ್ಗಳು ಕಡಿಮೆ ಆಗೋಗ್ಬಿಟ್ಟಿದೆ. ಹೌದು ಸರ್. ನಾನು ಊರುಗಳ ಕಡೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದಾಗ ಆ ಬಸ್ಸಿಗೆ ಕಾಯೋದೇ ಸಿಕ್ಕಾಮಟ್ಟೆ ಟೈಮ್ ತಗೊಳುತ್ತೆ. ಸೌಕರ್ಯವನ್ನು ಹೆಚ್ಚಿಸಿ ಸರಿಯಾದ ರೀತಿಯಲ್ಲಿ ದರವನ್ನು ನಿಗದಿ ಮಾಡಬೇಕೇ ಹೊರತು ಉಚಿತವಾಗಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಕೋರ್ಟ್ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಉಚಿತವಾಗಿ ಕೊಡಲಿ. ಯಾರು ಕೊಡಬೇಕು? ಹಿರಿಯ ನಾಗರಿಕರು, ಹೆಣ್ಣಾಗಲಿ ಗಂಡಾಗಲಿ ಹಿರಿಯ ನಾಗರಿಕರು ಕೊಡಲಿ. ಈಗ ಸರ್ಕಾರಿ ನೌಕರರಲ್ಲಿ ಮಹಿಳೆಯರಿಗೂ ಕೊಟ್ಟಿದ್ದಾರೆ, ಅವ್ರಿಗೂ 1000 ರೂಪಾಯಿ ಸಂಬಳ ಬರುತ್ತೆ. ಈಗ ಕನಿಷ್ಠ ಅಂದರೆ 1.5 ಲಕ್ಷ ಜನ ಇದ್ದಾರೆ ಮಹಿಳೆಯರು ಸರ್ಕಾರಿ ಉದ್ಯೋಗದಲ್ಲಿ. ಅದರಿಂದ ಕೊಡೋದನ್ನ ಪ್ರಯೋಜನ ಏನು? ಅದರಿಂದ ದಯವಿಟ್ಟು ಅದನ್ನು ಕಮ್ಮಿ ಮಾಡಿ. ಇದೆಲ್ಲ ಹಿರಿಯ ನಾಗರಿಕರಿಗೆ ಮೊದಲು ಪ್ರಿಫರೆನ್ಸ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ. ಆಮೇಲೆ ಬಸ್ಗಳಲ್ಲಿ ಈ ಎಲ್ಲ ಹೆಣ್ಣು ಮಕ್ಕಳು ಜಾಸ್ತಿ ಇರ್ತಾರೆ ಸರ್, ಹಿರಿಯ ನಾಗರಿಕ ಸೀಟ್ ಕೊಡಲ್ಲ. ಆಮೇಲೆ ಅದು ಆ ಚರ್ಚೆನೇ ಬೇರೆ, ಅದು ಇನ್ನೊಂದು ಬೇರೆ ಪ್ಲಾಟ್ಫಾರ್ಮ್ ಮಾತಾಡೋಂಥ ವಿಷಯ. ಇಲ್ಲೊಂದು ಗಹನವಾದ ವಿಷಯ ಬಂದಿದೆ ಹೇಳಿ ಸರ್. ಪಶ್ಚಿಮ ಬಂಗಾಳ ಹೊರತುಪಡಿಸಿ ಉಳಿದೆಡೆ 1 ವಾರ ಕಾಲಾವಕಾಶ ನೀಡಿದ ಆಯೋಗ. SIR ಗಡುವು ವಿಸ್ತರಣೆ. ಒಂದೇ ಒಂದು ಹೆಸರು ಮತಪಟ್ಟಿಯಿಂದ ನಾಪತ್ತೆಯಾದರೂ ಉಗ್ರ ಅಂತ ಅಲ್ಲಿ ಮಮತಾ ಬ್ಯಾನರ್ಜಿ. ಇದು ಈ ಚುನಾವಣೆ ಹತ್ತಿರದಲ್ಲಿ, ಯಾಕೆಂದರೆ ಪಶ್ಚಿಮ ಬಂಗಾಳದ ಚುನಾವಣೆ ಸದ್ಯದಲ್ಲೇ ಇದೆ. ಈ ಥರ ಎಲ್ಲ ನಡೀತಿರೋದ್ರಿಂದ ಬಹಳ ವಿಶೇಷವಾದ ಸುದ್ದಿಯನ್ನು ಇವತ್ತು ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಅದ್ರ ಬಗ್ಗೆ ನಟರಾಜ್ ತಾವೇನು ಹೇಳ್ಬೋದು? ಆಯೋಗದ ಎಲೆಕ್ಷನ್ ಕಮಿಷನ್ ಅದು ಬಹಳ ಒಳ್ಳೆ ಕೆಲಸನೇ. ಇವತ್ತು ಏನು ವಿರೋಧ ಪಕ್ಷ ಈಗಿನ ಕೇಂದ್ರ ಸರ್ಕಾರಕ್ಕೆ ಆರೋಪ ಮಾಡ್ತಾ ಇದೆಯೋ ಅದನ್ನ ಪಾರದರ್ಶಕವಾಗಿದೆ, ಅವ್ರು ಎದುರಿಸಲಿ. ಮತ ಚೋರಿ ಅಂತ ಆಗ್ತಾ ಇದೆಯಲ್ಲ, ಅದು ಆಗದಂಗೆ ಅದೇನು ಸರ್ಕಾರ ಕ್ರಮ ತಗೊಂಡು ತಗೊಳ್ಳಿ. ಇಲ್ಲೆಲ್ಲ ಒಂದು ಇದನ್ನು ನೋಡಿದೆ, ಮಮತಾ ಬ್ಯಾನರ್ಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಮತ ಚೋರಿ ಆಗಿದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ಅಡುಗೆ ಮನೆಯ ಆಯುಧವನ್ನು ಉಪಯೋಗಿಸಬೇಕು ಅಂತ. ಅದು ಸ್ವಲ್ಪ ಅಷ್ಟು ಸೂಕ್ತವಾದ ವಿಚಾರ, ಆ ಸ್ಟೇಟ್ಮೆಂಟ್ ಅಲ್ಲ. ಅದನ್ನು ಪ್ರತಿಭಟನೆ ಮಾಡೋದನ್ನ ಮಾಡೋ ಥರ ಮಾಡಲಿ. ಅಂದರೆ ಚಾಕು ಚೂರಿ ಸಂಸ್ಕೃತಿಯನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಚೋದನೆ ಕೊಡೋದು ಸೂಕ್ತವಾದ ವಿಚಾರ ಅಲ್ಲ. ಆಮೇಲೆ ಕಾನೂನು ಕೈ ಎತ್ಕೊಂತೀವಿ ಅನ್ನೋದು ತಪ್ಪೆ. ಈಗ ಓಟ್ ಚೋರಿ ಆಗ್ತಾ ಇದೆ, ಅದನ್ನ ಇದನ್ನು ಮಾಡಿ. ಖಂಡಿತ ಅದ್ರ ಬಗ್ಗೆ ಆಯೋಗ ಇದೆ, ಚುನಾವಣಾ ಆಯೋಗ ಇದೆ, ಕೋರ್ಟ್ ಇದೆ. ಇನ್ನೇನು ವಿಷಯ? ಇಲ್ಲೊಂದು ಬಹಳ ಒಳ್ಳೆ ಸುದ್ದಿ ಇದೆ, ಹೇಳಿ ಸರ್. ನಿಮಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತೇ ಇದೆ, RCBದು ಚಿನ್ನಸ್ವಾಮಿ ಕ್ರೀಡಾಂಗಣ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ನಡೆಸಲು ಒಪ್ಪಿಗೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವ ವೇಳೆ ಕಾಲು ತುಳಿದ ನಂತರ ಇದನ್ನು ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಕುರಿತು ಚರ್ಚೆ ನಡೆದು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅಂದರೆ IPL
ಇದನ್ನು ಕ್ರಿಕೆಟ್ ನಡೆಸ್ಬೋದು ಅನ್ನೋ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ಈಗ ಬೆಂಗಳೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಜಾಸ್ತಿ, ಹೊರ ಜಿಲ್ಲೆಗಳಿಂದ ಎಲ್ಲ ಕಡೆ ಬರ್ತಾರೆ. ಹೌದು, ಈಗಾಗಲೇ 11 ಜನ ಇದರಲ್ಲಿ ತೀರ್ಕೊಂಡಿದ್ದಾರೆ. ಅಲ್ಲ ಅದ್ ಬಿಡಿ, ಅದು ಗೊತ್ತಿರೋ ಅದನ್ನ ಅಲ್ಲ ಈಗ ಅದೇನ್ ಮಾಡ್ಬೇಕು, IPL ನಡೆಸೋದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು, ರಕ್ಷಣೆ ಕೊಡಬೇಕು. ಮುಂದೆ ಏನು ಅದಕ್ಕೆ ರಕ್ಷಣಾತ್ಮಕವಾಗಿ ಜನ ಸಂದಣಿ ಆಗ್ದಾಗೆ ಎಲ್ಲ ನೋಡ್ಕೊಂಡು ಇದನ್ನ ಕೊಟ್ರೆ ಒಳ್ಳೇದು ಸಹ. ಇಲ್ಲಾಂದ್ರೆ ಅದೇ ರೀತಿಯ ಒಂದು ಅವಘಡಗಳು ಸಂಭವಿಸುತ್ತೆ. ಈಗ ಆ ತರ ಆಯ್ತು ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಮಾಫಿಯಾ ಈಗ ದುರಂತಗಳು ಎಷ್ಟೋ ಆಗುತ್ತೆ. ಯಾವ್ದೋ ಬಿಲ್ಡಿಂಗ್ ಬಿದ್ದೋಗುತ್ತೆ ಅಂತ ಇನ್ಯಾವ ಎಲ್ಲ ಬಿಲ್ಡಿಂಗ್ ನಿಲ್ಸಕ್ಕಾಗಲ್ಲ. ಇವತ್ತು ಕ್ರಿಕೆಟ್ ಅನ್ನೋದು ಒಂಥರ ಸಾಮೂಹಿಕ ಸನ್ನಿ ಆಗಿದೆ. ಹಾಗಾಗಿ IPL ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಅದಕ್ಕೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ರೆವಿನ್ಯೂ ಕೂಡ ಬರುತ್ತೆ. ಆದ್ರೆ ಇವ್ರು ಹೇಳ್ದಾಗೆ, ಶ್ರೀನಿವಾಸ್ ಅವ್ರು ಹೇಳ್ದಾಗೆ, ಪೂರ್ವ ಸಿದ್ಧತೆ, ಪೂರ್ವ ಕಾನೂನಿನ ಪ್ರಕಾರ ಸಿದ್ಧತೆ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಅಲ್ಲಿ ಗಲಾಟೆ ಆಗಿದೆ, ಹುಡುಗರು ಸತ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸ್ಟಾಪ್ ಮಾಡೋದು ಸರಿ ಇಲ್ಲ. ಯಾಕೆ ಗೊತ್ತಾ, ನೆಗಡಿ ಆಯಿತು ಅಂತ ಮೂಗನ್ನ ಕಟ್ ಮಾಡ್ಕೊಳಕ್ಕಾಗತ್ತಾ? ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಕಾಲು ತುಳಿತಗಳಾಗುತ್ತೆ, ಭಕ್ತರು ಕಾಲು ತುಳಿತದಲ್ಲಿ ಸಾಯ್ತಾರೆ. ಹಾಗಂತ ದೇವಸ್ಥಾನನೇ ಮುಚ್ತಾರ? ಇಲ್ಲ. ಹಾಗಾಗಿ ಅದು ಆ ಕಾಲು ತುಳಿತಕ್ಕೆ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಆ ಕ್ರಿಕೆಟನ್ನೇ ಬ್ಯಾನ್ ಮಾಡೋದು ಅಥವಾ ನಡೆಸದೇ ಇರತಕ್ಕಂಥದ್ದು ಮಾಡಿದರೆ ನಮ್ಮಂಥ ಕ್ರಿಕೆಟ್ ಪ್ರೇಮಿಗಳು ಏನು ಮಾಡಬೇಕು? ಹಾಗಾಗಿ ಅದು ಸರ್ಕಾರ ಈಗ ಅದನ್ನು ಒಪ್ಪಿದೆ. ಆ್ಯಕ್ಚುಲಿ ಅದು ಕರೆಕ್ಟಾದ ತೀರ್ಮಾನ ಕೂಡ. ಅದು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು. IPL ಅನ್ನು ನಡೆಸಬೇಕು. ಯಾವ IPL ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕ್ರಿಕೆಟನ್ನು ಬೆಂಗಳೂರಿನ ಅವಿಭಾಜ್ಯ ಅಂಗ ಅದು. ನಮ್ಮ ಕರ್ನಾಟಕದ ಜನಗಳು ಕ್ರಿಕೆಟನ್ನು ಅಷ್ಟೇ ಅಲ್ಲ, ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಹಾಗಾಗಿ IPL ಕ್ರಿಕೆಟನ್ನು ಪ್ರಾರಂಭಿಸೋದು ಸೂಕ್ತವಾಗಿದೆ. ನೋಡಿ, ಮೊನ್ನೆ ಒಂದು ಅವಘಡ ಆಯಿತು ಗೋವಾದಲ್ಲಿ, ತಮ್ಗೆ ಗೊತ್ತಿರಬೇಕು. 25 ಜೀವನದ ಬಲಿ ಪಡೆದ ಗೋವಾ ನೈಟ್ ಕ್ಲಬ್ ಅವಘಡ. ಅಲ್ಲಿ ಲೂತ್ರಾ ಸಹೋದರ ಅಂತ ಇಬ್ಬರನ್ನ ಅಲ್ಲಿಯ ಪೊಲೀಸರು ಬಂಧಿಸಿದ್ದಾರಂತೆ. ಇದು ಒಂದು ವಿಷಯ ಇದೆ. ಅವರು ಏನು ಸರ್, ಅವರು ದೇಶ ಬಿಟ್ಟೆ ಹೊರಗಡೆ ಹೋಗ್ಬಿಟ್ಟಿದ್ರು. ಯಾಕೆಂದ್ರೆ ನಮ್ಮ ಭಾರತದ ಪೊಲೀಸ್ ಇಲಾಖೆ ಬಹಳ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತೀಯ ಏನು ಭೂಪಡೆ ಇದೆ ಅದು ಉನ್ನತ ಸ್ಥಾನದಲ್ಲಿದೆ. ಅದು ಈ ಸಂದರ್ಭ ಹೇಳುವಂಥ ವಿಷಯ. ಇಲ್ಲಿ ಸುಮಾರು ಕ್ರಿಕೆಟ್ ವಿಷಯಗಳು ಎಲ್ಲ, ಕ್ರೀಡಾ ವಿಷಯಕ್ಕೆ ಬರೋಣ. ಸೂರ್ಯ ಪಡೆಗೆ ಸೋಲಿನ ಕಹಿ. ಈ ವಿಶೇಷವಾಗಿ ದಕ್ಷಿಣ ಆಫ್ರಿಕಾದ ಈ ಕ್ವಿಂಟನ್ ಡಿ ಕಾಕ್, ಅವನಿಗೆ ಬೋಲ್ ಮಾಡಿ ನಮ್ಮ ಇಂಡಿಯನ್ ಬೌಲರ್ಸ್ ಬಸವಳಿದರು ಅಂತ. ಶ್ರೀನಿವಾಸ್, ಒಂದು ಪಂದ್ಯದಿಂದ ಸಮ ಆಗಿದೆ T20 ಇದು. ನಿಮ್ಗೆ ಕ್ರೀಡೆಯಲ್ಲಿ ಆಸಕ್ತಿ, ಏನ್ ಹೇಳ್ತೀರಾ ಕ್ರಿಕೆಟ್ ಬಗ್ಗೆ? ನಮ್ಗೆ ಕ್ರಿಕೆಟ್ ಅಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಆಸಕ್ತಿ ಇವ್ರಿಗಿದೆ, ಕೇಳಿ. ಅದು ಕ್ರಿಕೆಟ್ ಒಂದು ರೀತಿ 2+2 4 ಅಲ್ಲ. ಇವತ್ತು ಸೆಂಚುರಿ ಹೊಡೆದ ಆಟಗಾರ ನೆಕ್ಸ್ಟ್ 0ಗೆ ಔಟ್ ಆಗಿ ಹೋಗ್ಬಿಡ್ತಾನೆ. ಹಾಗಾಗಿ ಯಾವುದೇ ಒಂದು ಟೀಮು ಒಂದ್ಸತಿ ಸೋತಾಕ್ಷಣ ಅದನ್ನ ಟೀಕೆ ಮಾಡೋದಾಗ್ಲಿ, ಗೆದ್ದಾಕ್ಷಣ ಅದನ್ನ ಹೊಗಳಿ ಅಟ್ಟಕ್ಕೇರ್ಸೋದಾಗ್ಲಿ ಎರಡೂ ಸರಿ ಇಲ್ಲ. ಈಗ ಭಾರತದ ಟೀಮ್ ಏನಿದೆ ಬಹಳ ಸಮರ್ಥವಾಗಿದೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಜೊತೆಗೆ ದಕ್ಷಿಣ ಆಫ್ರಿಕಾದ ಟೀಮು ಕೂಡ ಚೆನ್ನಾಗಿದೆ. ನಾವು ಟೆಸ್ಟ್ ಮ್ಯಾಚಲ್ಲಿ ಸೋತಿರ್ಬೋದು, ಆದರೆ ಒನ್ ಡೇ ಮ್ಯಾಚಲ್ಲಿ ಬಹಳ ಚೆನ್ನಾಗಿ ಪ್ರದರ್ಶನ ನೀಡಿದ್ದಾರೆ. ಇದರಲ್ಲೂ ಕೂಡ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಬೌಲರ್ಸು ಚೆನ್ನಾಗಿದ್ದಾರೆ, ಬ್ಯಾಟಿಂಗು ಕೂಡ ಚೆನ್ನಾಗಿದೆ. ಇದೊಂದು ಸೋತ ಕ್ಷಣಕ್ಕೆ ನಾವು ನಮ್ಮ ಪ್ಲೇಯರ್ಸ್ ಅನ್ನ ಕಂಡೆಮ್ ಮಾಡಿ ಮಾತಾಡಬಾರ್ದು. ನೆಕ್ಸ್ಟ್ ಇನ್ನು 3 ಮ್ಯಾಚ್ಗಳಿದೆ. ಅದರಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋರಾಟ ಯಾವ ತರ ಇತ್ತು ಅನ್ನೋದು ಬಹಳ ಮುಖ್ಯ. ಆ ಥರದಲ್ಲಿ ಕ್ರಿಕೆಟ್ ಈಗ ಆಡ್ತಾ ಇರ್ತಕ್ಕಂಥದ್ದು ಚೆನ್ನಾಗಿದೆ. ಅವರು ಸರಿಯಾಗಿ ನಾವು ಈ ಗೌತಮ್ ಗಂಭೀರನ್ನೇ ಕ್ರೀಡಾ ಮನೋಭಾವ ಇಂಪಾರ್ಟೆಂಟ್. ಆ ಪ್ಲೇಯರ್ಸ್ನೇ ಆಗಲಿ, ನಾವು ಯಾವುದೇ ಕಾರಣಕ್ಕೆ ಸೋತಾಕ್ಷಣ ತಗೊಳ್ಳೋದಾಗ್ಲಿ, ಗೆದ್ದಾಕ್ಷಣ ಅವರನ್ನ ತುಂಬಾ ಹೊಗಳೋದಾಗ್ಲಿ ಎರಡೂ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಪ್ರತಿಭೆ ಇದೆ, ಪ್ರತಿಭಾವಂತರನ್ನೇ ಆರಿಸ್ಕೊಂಡಿರೋದು. ಹಾಗಾಗಿ ಅದನ್ನ ನಾವೆಲ್ಲ ಕಾರಣಕ್ಕೂ ಸಪೋರ್ಟ್ ಮಾಡಬೇಕು ನಮ್ಮ ಪ್ಲೇಯರ್ಸ್ ಅನ್ನ. ಇಲ್ಲಿ ಕನ್ನಡಪ್ರಭದಲ್ಲಿ ಬಹಳ ಒಂದು ವಿಶೇಷವಾದ ಸುದ್ದಿ ಬಂದಿದೆ, ತಾವು ನೋಡಿದಿರೋ ಇಲ್ವಾ? ಇನ್ಮೇಲೆ ಮುಂಚೆ ಎಲ್ಲ ರೌಡಿ ಶೀಟರ್ಸ್ಗೆ ಪೊಲೀಸ್ ಹೋಗಿ ಹಿಂಬಾಲಿಸಿ ಕರ್ಕೊಂಬರೋದೆಲ್ಲ ಆಯಿತು. ಈಗ ನಮ್ಮ ಈ ತಂತ್ರಜ್ಞಾನವನ್ನು ಬಳಸಿ ರೌಡಿಗಳಿಗೆ ಕೂಡ
SMS ವಾಟ್ಸಪ್ ಮೂಲಕ ಅವರಿಗೆ ಕರೆ ಕೊಟ್ಟು ಕರೆಸ್ಕೊಳ್ಳೋ ಒಂದು ಹೊಸ ವಿಜ್ಞಾನ ಒಂದು ಇದನ್ನ ಅಳವಡಿಸ್ಕೊತಾ ಇದ್ದಾರೆ ಆ್ಯಪನ್ನು ಅಳವಡಿಸ್ಕೊತಾ ಇದ್ದಾರೆ. ಅಂದರೆ ರೌಡಿ ಶೀಟ್ಗೆ ನೀನು ಇಂಥ ಸಮಯಕ್ಕೆ ಇಲ್ಲಿ ಹಾಜರಾಗಬೇಕು, ಇಂಥ ಕಡೆ ಬೇಕು ಅಂತ ಇದನ್ನು ಕೂಡ ಪೊಲೀಸರು ಬಳಸ್ಕೊತಾ ಇದ್ದಾರೆ. ಅಂದರೆ ತಂತ್ರಜ್ಞಾನ ಚೆನ್ನಾಗಿ ಬಳಸ್ಕೊಳ್ತಾರೆ. ಪೊಲೀಸು ಸೈಬರ್ ಕೆಫೆ ಅವರು ಬಹಳ ಮುಖ್ಯ ಆಗ್ತಾರೆ. ಸೊ ಹಾಗಾಗಿ ಇದನ್ನ ಈ ಸಂದರ್ಭದಲ್ಲಿ ಪೊಲೀಸ್ನವರೇ ನಾವು ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಸರ್, ಎಷ್ಟೋ ಅಪರಾಧಗಳು ತಂತ್ರಜ್ಞಾನದಿಂದನೇ ಪೊಲೀಸ್ನವ್ರು ಕಂಡಿಡ್ತಿದ್ದಾರೆ. ಇವತ್ತು ಯಾವುದೋ ಬ್ಯಾಂಕ್ ಕೋಟಿಗಟ್ಟಲೆ ದುಡ್ಡು ಹಣ ಇದಾಯ್ತು, ಕೆಲವೇ ಗಂಟೆಗಳಲ್ಲಿ ಎಲ್ಲ ಪೂರ್ತಿ ಅದು ಇದಾಯ್ತು. ಅದು ತಂತ್ರಜ್ಞಾನದಿಂದ ರಿಕವರಿ ಆಗುತ್ತೆ. ಇನ್ಯಾವುದೋ ಬೇರೆ ಅಲ್ಲಿ ಯಾರೋ ಚಿನ್ನದ ಇದಾಯ್ತು, ಅದನ್ನು ಕೂಡ ತಂತ್ರಜ್ಞಾನದಲ್ಲಿ ರಿಕವರಿ. ಬಟ್ ಸೈಬರ್ ಅದೊಂದು ತುಂಬಾ ಆಗ್ತಾ ಇದೆ, ಅದು ಇನ್ನೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಅದು ಕಳ್ಕೊಂತ ಇದೆ. ಆಮೇಲೆ ಸರ್, ಭಾರತೀಯ ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಕ್ಷ ಟ್ರಂಪ್ ಮೆಚ್ಚುಗೆ ಮಾತಾಡಿದ್ದಾರೆ. ಇದೊಂದು ರೀತಿ ಸಂತೋಷದ ವಿಷಯನೇ ಸರ್. ಭಾರತ, ಚೀನಾ ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉಳಿದುಕೊಳ್ಳುವ ಅವಕಾಶ ಸಿಗದೆ ತಮ್ಮ ದೇಶಗಳಿಗೆ ಮರಳುತ್ತಿರುವುದು ನಾಚಿಕೆಗೇಡು. ಹೀಗಾಗಿ ಅವರನ್ನು ಇಲ್ಲಿಯೇ ಉಳಿಸಿಕೊಳ್ಳಲು ಹೊಸ ಗೋಲ್ಡ್ ಕಾರ್ಡ್ ಜಾರಿಗೆ ತರಲಾಗಿದೆ ಎಂದು ಟ್ರಂಪ್ ಹೇಳಿದರು. ಇದರಿಂದ ಎಷ್ಟೋ ಇಲ್ಲಿಂದ ಹೋಗಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಟ್ರಂಪ್ ನಮ್ಮ ಭಾರತ ವಿದ್ಯಾರ್ಥಿಗಳು ಮೆಚ್ಚುಗೆ ಮಾತಾಡಿರೋದಕ್ಕೆ ಒಂದು ಸಂತೋಷನೇ. ನಟರಾಜ್ ಸರ್, ನೀವೇನೋ ಮೆಕ್ಸಿಕೋ ತೆರಿಗೆ ಬಗ್ಗೆ ಹೇಳ್ತಾ ಇದ್ರಿ. ಅದು ಕಳೆದ ಬಾರಿ ಟ್ರಂಪು ಒಂದು 5 ವರ್ಷ ಆದಾಗ ಆತ ಸ್ಮೂತ್ ಆಗಿ ಅಧಿಕಾರ ಮಾಡ್ತಿದ್ರು. ಈ ಸತಿ ಅದೇನು ಕಾರಣ ಗೊತ್ತಿಲ್ಲ, ಯಾವುದೋ ಒಂದು ಆಘಾತ ಆರ್ಥಿಕ ಆಘಾತ, ಇನ್ನೊಂದೇನೋ ಆಘಾತ. ಅವರು ಈಗ ಭಾರತದ ಮೇಲೆ ತೀರಾ ರಷ್ಯನ್ ಉಕ್ರೇನ್ ಯುದ್ಧದಲ್ಲಿ ನಮ್ಮ ಸರ್ಕಾರ ಸ್ವಲ್ಪ ಮಧ್ಯಪ್ರವೇಶ ಮಾಡಿ ರಷ್ಯಾ ಜೊತೆ ಸಾಂಗತ್ಯ ಇರೋದ್ರಿಂದ ಸ್ವಲ್ಪ ಯಾಕೋ ಇವರಿಗೆ ಕಸಿವಿಸಿ ಆಯಿತು. ಹಾಗೆ ಅಲ್ಲಿ ಏನು HN ವೀಸಾ ಅವರಿಗೆಲ್ಲ ಈಗ ವೀಸಾಗಳು ಕೊಡ್ತಾ ಇಲ್ಲ. ವೀಸಾದು ತುಂಬ ಇದನ್ನು ಮಾಡಿದ್ದಾರೆ. ಮತ್ತು 50% ನಮ್ಮ ಏನು ತೆರಿಗೆ ವ್ಯವಸ್ಥೆ ಇದೆಯೋ ಎಲ್ಲದಕ್ಕೂ 50% ತೆರಿಗೆ ಮಾಡಿದರು. ಅದನ್ನು ಈಗ ನೋಡಿಕೊಂಡು ಅದರ ನೆರೆ ದೇಶವಾದ ಮೆಕ್ಸಿಕೋ ಕೂಡ 50% ತೆರಿಗೆ ಹೊಡ್ತಾ ಅಂತ ಇದೆ. ಅದು ಒಂಥರ ಸ್ವಾವಲಂಬಿ ಆಗೋದಕ್ಕೆ ಒಂಥರ ಇಂಡೈರೆಕ್ಟ್ ಕಾರಣನೇ. ಅದು ಒಂಥರ ಒಳ್ಳೇದೇ ಆಗ ನೋಡಿದ್ರೆ. ಆದರೆ ಇದು ತಕ್ಷಣ ಜಾರಿ ಮಾಡಿದರೆ ಕಷ್ಟ ಆಗುತ್ತೆ. ಅದಕ್ಕೆ ಸಮಯ ಇರುತ್ತೆ. ಯಾವುದೇ ಒಂದು ಸ್ವಾವಲಂಬಿ, ಇವತ್ತು ಚೀನಾ ದೇಶ ನಾವು ಏನೇ ಕೆಲವು ಟೀಕೆಗಳು ಮಾಡ್ಬೋದು, ಆದರೆ ಕೆಲವು ವಿಡಿಯೋಗಳು ಇದೆಲ್ಲ ನೋಡಿದಾಗ ಅದು ತುಂಬ ಸ್ವಾವಲಂಬಿ ದೇಶ. ನಮ್ಮ ದೇಶನ ಸ್ವಾವಲಂಬಿ ಆಗೋ ಥರ ಸರ್ಕಾರಗಳು ಮಾಡಿದಾಗ ಮುಂದೆ ಈ 50% ಹಾಕೊಳ್ಳಿ, 100% ಹಾಕೊಳ್ಳಿ, ನಾವು ನಮ್ಮಲ್ಲಿ ಸ್ವಾವಲಂಬಿಯಾಗಿರ್ತೀವಿ ಅನ್ನೋದನ್ನು ಈ ಸರ್ಕಾರಗಳು ಬುದ್ಧಿ ಕಲ್ತ್ಕೊಳುತ್ತೆ ಅಂತ ಒಂದು ಉದ್ದೇಶ. ಮತ್ತೆ ಸರ್ ನೋಡಿ, ಇನ್ನೊಂದು ವಿಚಾರ, ಹೇಳಿ. ಇವಾಗ ಏನು ವೀಸಾ ಪ್ರಾಬ್ಲಮ್ ಆಗಿದೆಯೋ, ನಮ್ಮ ಮಕ್ಕಳೆಲ್ಲ ಅಮೆರಿಕಾಗೆ ಹೋಗಿ ನೆಲೆ ಅಂತ ಇರೋದು, ಒಬ್ಬೊಬ್ಬರು ಮಕ್ಕಳಿರ್ತಾರೆ, 2 ಮಕ್ಕಳಿರ್ತಾರೆ, ಬೇರೆ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಮನೆ ತಗೊಂತಾರೆ, ಅಲ್ಲಿ ನೆಲೆ ಓದ್ತಾರೆ. ಇಲ್ಲಿ ವಯಸ್ಸಾದ ತಾಯಿ ತಂದೆ ಕಡೆಗಣಿಸ್ತಾರೆ. ವಯಸ್ಸಾದ್ಮೇಲೆ ಅವ್ರಿಗೊಂಥರ ಅತಂತ್ರ ಸ್ಥಿತಿ ಬರುತ್ತೆ. ಹಾಗೆ ಈ ಮರಡಿ ಮಣ್ಣಿಗೆ ಅಂತ ನಮ್ಮ ದೇಶಕ್ಕೆ ಬಂದ್ರೆ ಒಂದು ಕೌಟುಂಬಿಕ ವಾತಾವರಣ, ಪ್ರೀತಿ ಬಾಂಧವ್ಯ ಸಿಗುತ್ತೆ. ಅದು ಒಂಥರ ಇಂಡೈರೆಕ್ಟ್ ಆಗಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇಲ್ಲೊಂದು ಕ್ರಿಕೆಟ್ ಪ್ರಿಯರಿಗೆ ಒಳ್ಳೆಯ ಸುದ್ದಿ ಇದೆ ನೋಡಿ. ವಿಶ್ವಕಪ್ ಕಡಿಮೆ ದರದಲ್ಲಿ ಟಿಕೆಟು. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ 26ರಲ್ಲಿ ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ನಡೆಯುವ ICC ಪುರುಷರ T20 ವಿಶ್ವಕಪ್ ಟೂರ್ನಿಯ ಪಂದ್ಯಗಳ ಟಿಕೆಟ್ ಮಾರಾಟವನ್ನು ಗುರುವಾರ ಆರಂಭಿಸಲಾಗಿದೆ. ಪಂದ್ಯಗಳಿಗೆ ಹೆಚ್ಚಿನ ಕ್ರೀಡಾಭಿಮಾನವನ್ನು ಆಕರ್ಷಿಸಲು ಆರಂಭಿಕ ಹಂತದಲ್ಲಿ ಟಿಕೆಟ್ ದರವನ್ನು ಕಡಿಮೆ ಮಾಡಲಾಗಿದೆ. ಭಾರತದಲ್ಲಿ ₹100 ಹಾಗೂ ಶ್ರೀಲಂಕಾದಲ್ಲಿ 1000 LKRನಲ್ಲಿ ಟಿಕೆಟ್ ದರ ಆರಂಭ ಎಂದು IAC ತಿಳಿಸಿದೆ. ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ. ಇದು ಒಂದು ಒಳ್ಳೆ ಸಂಗತಿ ನೋಡಿ. ಮಲ್ಲನಪುರ ವಿಶ್ವಕಪ್ ವಿಜೇತ ಕ್ರಿಕೆಟರ್ ಯುವರಾಜ್ ಸಿಂಗ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಅವರ ಹೆಸರನ್ನು ನವಚಂಡೀಗಢ ಕ್ರೀಡಾಂಗಣದ ಸ್ಟ್ಯಾಂಡ್ಗಳಿಗೆ ಹೆಸರಿಟ್ಟಿದ್ದಾರೆ. ಇದು ಒಂದು ಇದು ಕ್ರೀಡೆ ಬಗ್ಗೆ. ಆಮೇಲೆ ಇನ್ನೊಂದಿದೆ, BDA ಕಾರ್ಯಾಚರಣೆ 140 ಕೋಟಿ ಮೌಲ್ಯದ 2.30 ಎಕರೆ ಒತ್ತುವರಿ ತೆರವುವಂತಿದೆ. ಅಂದ್ರೆ ಸರ್ಕಾರಿ ಜಮೀನನ್ನ ಯಾರೋ ಅಕ್ರಮವಾಗಿ ಮಾಡ್ತಾ ಇರ್ತಾರೆ. ಇದರಿಂದ ಸುಮಾರು 140 ಕೋಟಿ ರೂಪಾಯಿ ಸರ್ಕಾರಕ್ಕೆ ಸೇರಿದಂಗಾಯ್ತು ಸರ್. ಅದನ್ನ ಬೇರೆ ಬೇರೆ ಸಾರ್ವಜನಿಕ ಉಪಯೋಗಕ್ಕೆ ಬಳಸ್ಕೊಬಹುದು. ಕಾರಂತ ಬಡಾವಣೆಯನ್ನ BDA ಎಲ್ಲ ಮಾಡಬೇಕು ಅಂತಿದ್ದಾರೆ. ಅದೆಲ್ಲ ಅಲ್ಲ, ಇದು ಬೇರೆ ಅಕ್ರಮವಾಗಿ ಸರ್ಕಾರಿ ಭೂಮಿನೇ ಉಪಯೋಗಿಸಿರ್ತಾರೆ. ಈ ರೀತಿಯ ಕಾರ್ಯಾಚರಣೆ ಮಾಡಿ ಸರ್ಕಾರ ತನ್ನ ಭೂಮಿನ ವಶಪಡಿಸ್ಕೊಳ್ಳೋದು ಒಳ್ಳೆ ನಿರ್ಧಾರಗಳು ಅಂತ ನೋಡಿ. ಇನ್ನೊಂದು ಕೆಟ್ಟ ಸುದ್ದಿ, ಕರ್ನಾಟಕ ಹಾಕಿ ಕ್ರೀಡೆಯ ವಲಯದಲ್ಲಿ ಚಿರಪರಿಚಿತ ತರಬೇತುದಾರರಾಗಿದ್ದ
ಎ.ಇ. ಬ್ರಿಂಟ್ ಗುರುವಾರ ಬೆಳಗ್ಗೆ ಹೃದಯ ಸ್ತಂಭದಿಂದ ನಿಧನರಾದರು ಅಂತ. ಇವರು 70-80ರ ಅವಧಿಯಲ್ಲಿ ಕರ್ನಾಟಕ ಹಾಕಿ ತಂಡ ಪ್ರಮುಖ ಆಟಗಾರರಿದ್ದರು. ನಿವೃತ್ತಿಯ ನಂತರ ಅವರು ಭಾರತ ಜೂನಿಯರ್ ಪುರುಷರ ತಂಡ ಹಾಗೂ ಸೀನಿಯರ್ ಮಹಿಳಾ ತಂಡದ ಸಹಾಯಕ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಒಬ್ಬ ದೊಡ್ಡ ಕ್ರೀಡಾಪಟು ಅಗಲಿದ್ದಾರೆ. ಅವರ ನಿಧನಕ್ಕೆ ನಮ್ಮ ವಿಶ್ವಂ ವೈಚಾರಿಕ ವಾಹಿನಿಯಿಂದ ನಾವು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ವಿ. ಈ ಕಾಫಿ ಕಟ್ಟೆ ಅನ್ನೋದು ಅವತ್ತಿನ ಬೆಳಗ್ಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಪತ್ರಿಕೆಗಳು ಏನು ಬರುತ್ತೆ ಚರ್ಚೆ, ಅದ್ರ ಬಗ್ಗೆ ಅದರ ವಾದಗಳು ವಿವಾದಗಳು ಅನುಕೂಲಗಳು ಅನಾನುಕೂಲ ಎಲ್ಲ ಮಾತಾಡೋದೇ ಕಾಫಿ ಕಟ್ಟೆ. ವೀಕ್ಷಕರೇ ನೋಡೋದಲ್ಲ, ಕಾಫಿ ಕಟ್ಟೆ ಅವತ್ತಿನ ದಿನಪತ್ರಿಕೆಗಳಲ್ಲಿ ಬರತಕ್ಕಂಥ ವಿಶೇಷವಾದ ವಿಷಯಗಳನ್ನು ಪ್ರಸ್ತಾಪಿಸಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಒಂದು ವಿಶೇಷ ಪ್ಲ್ಯಾಟ್ಫಾರ್ಮ್. ತಮಗೂ ಆಸಕ್ತಿ ಇದ್ದರೆ ಖಂಡಿತ ನಮ್ಮ ವಿಶ್ವಂ ಚಾನೆಲ್ ಬರ್ಬೋದು, ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಬರ್ಬೋದು. ಇದರ ಮೂಲಕ ಎಷ್ಟೋ ಜನ ಪತ್ರಿಕೆಗಳು ಓದಕ್ಕೆ ಬರೋದಿಲ್ಲ, ಅಂಥವ್ರಿಗೆಲ್ಲ ಇದು ಕಾಫಿ ಕಟ್ಟೆ ಖಂಡಿತ ಸಹಾಯ ಆಗುತ್ತೆ ಅನ್ನೋ ಪರಿಕಲ್ಪನೆ ನಮ್ಮ ವಿಶ್ವಂ ವೈಚಾರಿಕ ವಾಹಿನಿದು. ನೀವು ಕೂಡ ಇನ್ನು ಮುಂದೆ ಯಾವತ್ತು ಬೇಕಾದರೂ ನಮ್ಮ ವಿಶ್ವಂ ಚಾನೆಲ್ ಸದಾ ಬಾಗಿಲು ತೆರೆದಿರುತ್ತೆ, ಬನ್ನಿ ಕಾಫಿ ಕಟ್ಟೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತು ಕಾಫಿ ಕಟ್ಟೆಯಲ್ಲಿ ಭಾಗವಹಿಸಿದ ಎಲ್ಲ ಮಹನೀಯರಿಗೆ ನಾವು ವಿಶ್ವಂ ವೈಚಾರಿಕ ವಾಹಿನಿ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ನಮಸ್ಕಾರ ಲಕ್ಷ್ಮೀ ಶ್ರೀನಿವಾಸ್, ನಟರಾಜ್ ಮತ್ತು ಚಿಕ್ಕತಿಮ್ಮನವರೇ, ನಮಸ್ಕಾರ. ಇದು ಇಂದಿನ ವಿಶ್ವಂ ವೈಚಾರಿಕ ವಾಹಿನಿಯ ಕಾಫಿ ಕಟ್ಟೆ. ಮತ್ತೆ ನಾಳೆ ಮತ್ತಷ್ಟು ಮಹನೀಯರೊಂದಿಗೆ ಕಾಫಿ ಕಟ್ಟೆಯ ಚರ್ಚೆ. ಕಾಫಿ ಕುಡಿಯೋಣ ಬನ್ನಿ ವಿಶ್ವಂ ವೈಚಾರಿಕ ವಾಹಿನಿಗೆ. ನಮಸ್ಕಾರ.